ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾನು UGC ನೆಟ್ ಮತ್ತು KSETನ ಪೇಪರ್ 1 ಜನರಲ್ ಪೇಪರಲ್ಲಿ ಯೂನಿಟ್ 2 ರಿಸರ್ಚ್ ಆಪ್ಟಿಟ್ಯೂಡ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಮೀನಿಂಗ್ ಆಫ್ ರಿಸರ್ಚ್ ನೋಡೋಣ. ಸೊ ಮೀನಿಂಗ್ ಆಫ್ ರಿಸರ್ಚ್ ಬಂದಾಗ ರಿಸರ್ಚ್ ಅಂದರೆ ಏನು ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಸೊ ರಿಸರ್ಚ್ ಅಂದರೆ ಇಟ್ ಈಸ್ ಅನ್ ಅಪ್ಲಿಕೇಶನ್ ಆಫ್ ಸೈಂಟಿಫಿಕ್ ಮೆಥಡ್ಸ್ ಇನ್ ದ ಸ್ಟಡಿ ಆಫ್ ಅ ಪ್ರಾಬ್ಲಮ್. ಅಂದರೆ ಒಂದು ಪ್ರಾಬ್ಲಮ್ನ ನಾವು ಸೊಲ್ಯೂಷನ್ನ ಕಂಡುಹಿಡಿಯೋಕ್ಕೆ ಅಥವಾ ಪ್ರಾಬ್ಲಮ್ನ ಸ್ಟಡಿ ಮಾಡೋದಕ್ಕೋಸ್ಕರ ನಾವು ಸೈಂಟಿಫಿಕ್ ಮೆಥಡ್ಗಳನ್ನು ಬಳಸ್ತೀವಿ ಅಲ್ಲಿ. ಅದನ್ನು ನಾವು ರಿಸರ್ಚ್ ಅಂತ ಕರಿತೀವಿ. ರಿಸರ್ಚ್ ಅನ್ನೋದು ಇಸ್ ಅ ಸಿಸ್ಟಮ್ಯಾಟಿಕ್ ಅಟೆಂಪ್ಟ್ ಟು ಒಬ್ಟೈನ್ ಆನ್ಸರ್ಸ್ ಟು ಅ ಮೀನಿಂಗ್ಫುಲ್ ಕ್ವಶನ್. ಅಂದರೆ ರಿಸರ್ಚ್ ಅನ್ನೋದು ಒಂದು ಮೀನಿಂಗ್ಫುಲ್ ಕ್ವಶನ್ಗೆ ಸಿಸ್ಟಮ್ಯಾಟಿಕ್ ಅಟೆಂಪ್ಟ್ ಮಾಡ್ತೀವಿ ನಾವು ಆನ್ಸರ್ನ ಪಡ್ಕೊಳಕ್ಕೋಸ್ಕರ. ಸೊ ಅಬೌಟ್ ದ ಫಿನಾಮಿನನ್ ಓಕೆ ಆರ್ ಈವೆಂಟ್ ಥ್ರೂ ಅಪ್ಲಿಕೇಶನ್ ಆಫ್ ಸೈಂಟಿಫಿಕ್ ಮೆಥಡ್. ಒಂದು ವಿಚಾರದ ಬಗ್ಗೆ, ಒಂದು ಇವೆಂಟ್ ಬಗ್ಗೆ ನಾವು ಸೈಂಟಿಫಿಕ್ ಮೆಥಡ್ನ ಅಪ್ಲೈ ಮಾಡಿ ನಾವು ಆನ್ಸರ್ನ ಹುಡುಕೋಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ಅನ್ ಆಬ್ಜೆಕ್ಟಿವ್, ಇಂಪಾರ್ಷಿಯಲ್, ಎಂಪೆರಿಕಲ್ ಅಂಡ್ ಲಾಜಿಕಲ್ ಅನಾಲಿಸಿಸ್. ಸೊ ಇದೊಂದು ಆಬ್ಜೆಕ್ಟಿವ್, ಇಂಪಾರ್ಷಿಯಲ್, ಎಂಪೆರಿಕಲ್ ಅಂಡ್ ಲಾಜಿಕಲ್ ಅನಾಲಿಸಿಸ್ ಅಂಡ್ ರೆಕಾರ್ಡಿಂಗ್ ಆಫ್ ಕಂಟ್ರೋಲ್ಡ್ ಅಬ್ಸರ್ವೇಷನ್ಸ್. ಇದು ರೆಕಾರ್ಡಿಂಗ್ ಆಫ್ ಕಂಟ್ರೋಲ್ಡ್ ಅಬ್ಸರ್ವೇಷನ್ಸ್ ನಾವಲ್ಲಿ ರೆಕಾರ್ಡ್ ಮಾಡ್ತೀವಿ. ದಟ್ ಮೇ ಲೀಡ್ ಟು ದ ಡೆವಲಪ್ಮೆಂಟ್ ಆಫ್ ಜನರಲೈಸೇಷನ್ಸ್, ಪ್ರಿನ್ಸಿಪಲ್ಸ್ ಅಂಡ್ ಥಿಯರೀಸ್. ಜನರಲೈಸೇಷನ್, ಪ್ರಿನ್ಸಿಪಲ್ಸ್ ಅಂಡ್ ಥಿಯರೀಸ್ ಡೆವಲಪ್ ಮಾಡೋಕ್ಕೆ ಅದು ಸಹಾಯ ಮಾಡುತ್ತೆ. ಸೊ ರಿಸರ್ಚ್ ಈಸ್ ಸೈಂಟಿಫಿಕ್. ರಿಸರ್ಚ್ ಅನ್ನೋದು ಒಂದು ಸೈಂಟಿಫಿಕ್. ಇಟ್ ಈಸ್ ಕನ್ಸರ್ನ್ಡ್ ವಿತ್ ದ ಆಬ್ಜೆಕ್ಟಿವ್ ವೆರಿಫಿಕೇಶನ್ ಆಫ್ ಜನರಲೈಸೇಷನ್. ಆಬ್ಜೆಕ್ಟಿವ್ ವೆರಿಫಿಕೇಶನ್ ಆಫ್ ಜನರಲೈಸೇಷನ್ ಅಲ್ಲಿ ಆಗುತ್ತೆ. ಸೊ ಇದನ್ನು ನಾವು ಮೀನಿಂಗ್ ಆಫ್ ರಿಸರ್ಚ್ ಅಲ್ಲಿ ಕನ್ಸಿಡರೇಷನ್ ಮಾಡಬಹುದು. ನೆಕ್ಸ್ಟ್ ಬಂದಾಗ ಡೆಫಿನೇಷನ್ ಆಫ್ ರಿಸರ್ಚ್. ರಿಸರ್ಚ್ನ ಡೆಫಿನೇಷನ್ಸು ಎರಡು ಡೆಫಿನೇಷನ್ ನಾನು ಇಲ್ಲಿ ತಗೊಂಡಿದ್ದೀನಿ. ಒಂದು, ರಿಸರ್ಚ್ ಇಸ್ ಅನ್ ಎನ್ಕ್ವೈರಿ ಪ್ರೋಸೆಸ್. ಇಟ್ಸ್ ಅನ್ ಎನ್ಕ್ವೈರಿ ಪ್ರೋಸೆಸ್ ದಟ್ ಹ್ಯಾಸ್ ಕ್ಲಿಯರ್ಲಿ ಡಿಫೈನ್ಡ್ ದ ಪ್ಯಾರಾಮೀಟರ್ಸ್ ಅಂಡ್ ಹ್ಯಾಸ್ ಇಟ್ಸ್ ಏಮ್ ದ ಡಿಸ್ಕವರ್ ಆಫ್ ಕ್ರಿಯೇಷನ್ ಆಫ್ ನಾಲೆಡ್ಜ್ ಆರ್ ಥಿಯರಿ ಬಿಲ್ಡಿಂಗ್, testing, confirmation, revision, refutation of knowledge and theory, and or investigation of a problem for the local decision making. ಸೊ ಈ ಡೆಫಿನೇಷನ್ ಕೊಟ್ಟವರು CR ಮೆಕ್ಲೂರ್ ಅಂಡ್ P ಹರ್ಸನ್ 1991 ಇವರು ಡೆಫಿನೇಷನ್ ಕೊಡ್ತಾರೆ. ನೆಕ್ಸ್ಟ್ ಇನ್ನೊಂದು ಡೆಫಿನೇಷನ್, ಸೈಂಟಿಫಿಕ್ ರಿಸರ್ಚ್ ಇಸ್ ಅ ಸಿಸ್ಟಮ್ಯಾಟಿಕ್, ಕಂಟ್ರೋಲ್ಡ್, ಎಂಪೆರಿಕಲ್ ಅಂಡ್ ಕ್ರಿಟಿಕಲ್ ಇನ್ವೆಸ್ಟಿಗೇಷನ್ ಆಫ್ ಹೈಪೋಥೆಟಿಕಲ್ propositions about the presumed relations among the natural phenomena. ಸೊ FN ಕೆರ್ಲಿಂಗರ್ ಅವರು ಈ ಡೆಫಿನೇಷನ್ 1978 ಅಲ್ಲಿ ಕೊಡ್ತಾರೆ. ಸೊ ಈ ರೀತಿ ಹಲವಾರು ಡೆಫಿನೇಷನ್ಸ್ ನೀವು ನೋಡ್ಕೊಂಡು ಹೋಗ್ಬೋದು. ಡೆಫಿನೇಷನ್ಸ್ ಆಫ್ ರಿಸರ್ಚ್ಲಿ ನಾನಲ್ಲಿ ಎರಡು ಇಂಪಾರ್ಟೆಂಟ್ ಡೆಫಿನೇಷನ್ಸ್ನ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಮುಂದೆ ಬಂದರೆ ಟೈಪ್ಸ್ ಆಫ್ ರಿಸರ್ಚ್. ಸೊ ರಿಸರ್ಚಲ್ಲಿ ವಿಧಗಳಿದೆ. ಟೈಪ್ಸ್ ಆಫ್ ರಿಸರ್ಚ್ ಬಂದಾಗ ಫಂಡಮೆಂಟಲ್ ಆರ್ ಬೇಸಿಕ್ ರಿಸರ್ಚ್ ಅಂತ ಕರಿತೀವಿ. ಸೊ ಫಂಡಮೆಂಟಲ್ ಆರ್ ಬೇಸಿಕ್ ರಿಸರ್ಚ್ ಅಂದರೆ ಏನು? ಸೊ ಬೇಸಿಕ್ ರಿಸರ್ಚ್ ಇಸ್ ಡಿಸೈನ್ಡ್ ಟು ಆಡ್ ಟು ಆನ್ ಆರ್ಗನೈಸ್ಡ್ ಬಾಡಿ ಆಫ್ ಸೈಂಟಿಫಿಕ್ ನಾಲೆಡ್ಜ್. ಇಲ್ಲಿ ಆರ್ಗನೈಸ್ಡ್ ಬಾಡಿ ಆಫ್ ಸೈಂಟಿಫಿಕ್ ನಾಲೆಡ್ಜ್ನ ಆ್ಯಡ್ ಮಾಡೋಕ್ಕೋಸ್ಕರ ಅಂಡ್ ಡಸ್ ನಾಟ್ ನೆಸರ್ಲಿ ಪ್ರೊಡ್ಯೂಸ್ ದ ರಿಸಲ್ಟ್ಸ್ ಆಫ್ ಇಮಿಡಿಯೇಟ್ ಪ್ರಾಕ್ಟಿಕಲ್ ವ್ಯಾಲ್ಯೂ. ಸೊ ಇಲ್ಲಿ ಇಮಿಡಿಯೇಟ್ ಪ್ರಾಕ್ಟಿಕಲ್ ವ್ಯಾಲ್ಯೂಗೆ ರಿಸಲ್ಟ್ಸ್ನ ಪ್ರೊಡ್ಯೂಸ್ ಮಾಡಲ್ಲ. ಸೊ ಆರ್ಗನೈಸ್ಡ್ ಬಾಡಿ ಆಫ್ ಸೈಂಟಿಫಿಕ್ ನಾಲೆಡ್ಜ್ ಕ್ರಿಯೇಟ್ ಮಾಡ್ತಾರೆ. ನಾವು ಫಂಡಮೆಂಟಲ್ ಆರ್ ಬೇಸಿಕ್ ರಿಸರ್ಚ್ ಅಂತ ಕರಿತೀವಿ. ದ ಗೋಲ್ ಆಫ್ ದ ರಿಸರ್ಚ್ ಇಸ್ ದ ಡೆವಲಪ್ಮೆಂಟ್ ಆಫ್ ಥಿಯರೀಸ್ ಬೈ ಡಿಸ್ಕವರಿ ಆಫ್ ಬ್ರಾಡ್ ಜನರಲೈಸೇಷನ್ ಆರ್ ಪ್ರಿನ್ಸಿಪಲ್ಸ್. ಇಲ್ಲಿ ಥಿಯರಿನ ಡೆವಲಪ್ ಮಾಡ್ತೀವಿ. ಇಮಿಡಿಯೇಟ್ ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ಇಲ್ಲಿ ಬರಲ್ಲ, ಬಟ್ ಥಿಯರೀಸ್ಗಳು ಡೆವಲಪ್ ಆಗುತ್ತೆ. ಬ್ರಾಡ್ ಜನರಲೈಸೇಷನ್ ಆಫ್ ಪ್ರಿನ್ಸಿಪಲ್ಸ್ಗೆ ಅದು ಹೆಲ್ಪ್ ಆಗುತ್ತೆ. ಸೊ ಅದೇನು ಹೆಲ್ಪ್ ಇದು ಮಾಡುತ್ತೆ ಅಂದರೆ ದಿಸ್ ಏಮ್ಸ್ ಟು ಎಕ್ಸ್ಪ್ಯಾಂಡ್ ನಾಲೆಡ್ಜ್ ವಿತೌಟ್ ಇಮಿಡಿಯೇಟ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್. ಅಂದರೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಗಲ್ಲ. ನಾವು ಫಂಡಮೆಂಟಲ್ ಬೇಸಿಕ್ ರಿಸರ್ಚ್ ಮಾಡಿದಾಗ ನಾಲೆಡ್ಜ್ನ ಜಾಸ್ತಿ ಮಾಡುತ್ತೆ. ಇದು ಫಂಡಮೆಂಟಲ್ ಬೇಸಿಕ್ಸ್, ಅದನ್ನ ನಾವು ಫಂಡಮೆಂಟಲ್ ಆರ್ ಬೇಸಿಕ್ ರಿಸರ್ಚ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸ್ಟಡಿಯಿಂಗ್ ದ ಥಿಯರಿಟಿಕಲ್ ಪ್ರಿನ್ಸಿಪಲ್ಸ್ ಆಫ್ ಲೀಗಲ್ ರೈಟ್ಸ್ ಅಂಡ್ ಆಬ್ಲಿಗೇಷನ್ಸ್ ಟು ಅಂಡರ್ಸ್ಟ್ಯಾಂಡ್ ಹೌ ದೇ ಹ್ಯಾವ್ ಎವಾಲ್ವ್ಡ್ ಓವರ್ ಟೈಮ್ ಫಾರ್ಮ್ಸ್ ಬೇಸಿಕ್ ರಿಸರ್ಚ್. ಸೊ ಇದನ್ನ ನಾವು ಆ ಥಿಯರಿಗಳನ್ನ ನಾವು ಸ್ಟಡಿ ಮಾಡೋದನ್ನ ನಾವು ಬೇಸಿಕ್ ರಿಸರ್ಚ್ ಅಥವಾ ಫಂಡಮೆಂಟಲ್ ರಿಸರ್ಚ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಕಂಪ್ಲೀಟ್ ಪ್ರಾಕ್ಟಿಕಲ್ ಅಪ್ರೋಚ್ ಇರಲ್ಲ. ಓಕೆ, ಅದನ್ನ ನಾವು ಒನ್ ಇಸ್ ಅ ಬೇಸಿಕ್ ರಿಸರ್ಚ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಪ್ಲೈಡ್ ರಿಸರ್ಚ್, ಸೆಕೆಂಡ್ ಒನ್ಗೆ ಬಂದಾಗ ಅಪ್ಲೈಡ್ ರಿಸರ್ಚ್ ಅಂದರೆ ಏನು? ಅಪ್ಲೈಡ್ ರಿಸರ್ಚ್ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೊಲ್ಯೂಷನ್ ಆಫ್ ಇಮಿಡಿಯೇಟ್, ಸ್ಪೆಸಿಫಿಕ್ ಅಂಡ್ ಪ್ರಾಕ್ಟಿಕಲ್ ಪ್ರಾಬ್ಲಮ್. ನೋಡಿ, ಇಲ್ಲಿ ಫಂಡಮೆಂಟಲ್ ರಿಸರ್ಚ್ಗೂ ಮತ್ತು ಅಪ್ಲೈಡ್ ರಿಸರ್ಚ್ಗೂ ಡಿಫ್ರೆನ್ಸು. ಅಲ್ಲಿ ಥಿಯರಿಟಿಕಲ್ ಸ್ಟಡಿ ಮಾಡ್ತೀವಿ, ಇಲ್ಲಿ ಡೈರೆಕ್ಟ್ ಇಮಿಡಿಯೇಟ್ ಪ್ರಾಬ್ಲಮ್ಸ್ಗೆ ನಾವು ಅಪ್ಲೈ ಮಾಡ್ತೀವಿ. ಇಟ್ ಈಸ್ ಪರ್ಫಾರ್ಮ್ಡ್ ಇನ್ ರಿಲೇಷನ್ ಟು ಆಕ್ಚುಯಲ್ ಪ್ರಾಬ್ಲಮ್ಸ್ ಅಂಡ್ ಅಂಡರ್ ದ ಕಂಡೀಷನ್ಸ್ ಇನ್ ವಿಚ್ ದೇ ಆರ್ ಫೌಂಡ್ ಇನ್ ಪ್ರಾಕ್ಟೀಸ್. ಸೊ ಇದನ್ನ ಆಕ್ಚುಯಲ್ ಪ್ರಾಬ್ಲಮ್ಗೆ ಪರ್ಫಾರ್ಮ್ ಮಾಡ್ತಾರೆ. ಆ್ಯಂಡ್ ದ ಗೋಲ್ ಆಫ್ ಅಪ್ಲೈಡ್ ರಿಸರ್ಚ್ ಇನ್ ಟರ್ಮ್ಸ್ ಆಫ್ ಆಡಿಂಗ್ ಸೈಂಟಿಫಿಕ್ ನಾಲೆಡ್ಜ್ ಅಕ್ವೈರ್ಸ್ ಓನ್ಲಿ ಎ ಸೆಕೆಂಡರಿ ಪೊಸಿಷನ್. ಸೊ ಸೈಂಟಿಫಿಕ್ ನಾಲೆಡ್ಜ್ನ ಆ್ಯಡ್ ಮಾಡ್ತಾರೆ. The applied research
ಆಲ್ಸೋ ಯೂಸಸ್ ದ ಸೈಂಟಿಫಿಕ್ ಮೆಥಡ್ ಆಫ್ ಎನ್ಕ್ವೈರಿ. ಇಲ್ಲಿ ಸೈಂಟಿಫಿಕ್ ಮೆಥಡ್ ಆಫ್ ಎನ್ಕ್ವೈರಿನ ಯೂಸ್ ಮಾಡ್ತಾರೆ. ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಟೀಚರ್ಸ್, ಪಾಲಿಸಿ ಪ್ಲಾನರ್ಸ್ ಅಂಡ್ ಅಡ್ಮಿನಿಸ್ಟ್ರೇಟರ್ಸ್ ಆರ್ ಸಾಲ್ವ್ಡ್ ಥ್ರೂ ದ ಅಪ್ಲೈಡ್ ರಿಸರ್ಚ್. ಸೊ ಇಲ್ಲಿ ಟೀಚರ್ಸ್, ಪಾಲಿಸಿ ಪ್ಲಾನರ್ಸ್, ಅಡ್ಮಿನಿಸ್ಟ್ರೇಟರ್ಸ್ ಪ್ರಾಬ್ಲಮ್ಸ್ಗಳು ಅಪ್ಲೈಡ್ ರಿಸರ್ಚ್ ಇಂದ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ದಿಸ್ ಸೀಕ್ಸ್ ದ ಪ್ರಾಕ್ಟಿಕಲ್ ಸೊಲ್ಯೂಷನ್ ಟು ಸ್ಪೆಸಿಫಿಕ್ ಲೀಗಲ್ ಇಶ್ಯೂಸ್. ಸ್ಪೆಸಿಫಿಕ್ ಲೀಗಲ್ ಇಶ್ಯೂಸ್ಗೆ ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ಬರುತ್ತೆ. ಸಚ್ ಆಸ್ ಎಕ್ಸಾಮಿನಿಂಗ್ ದ ಲೀಗಲ್ ಇಂಪ್ಲಿಕೇಶನ್ಸ್ ಆಫ್ ಎ ನ್ಯೂ ಟ್ಯಾಕ್ಸ್ ಪಾಲಿಸಿ, ಫಾರ್ ಎಕ್ಸಾಂಪಲ್ ತಗೊಂಡಾಗ, ಆರ್ assessing the effectiveness of recent law on consumer rights. So it directly address the real world problem. Real world problem ನಾವಿಲ್ಲಿ ಅಡ್ರೆಸ್ ಮಾಡ್ತಾರೆ ಅಪ್ಲೈಡ್ ರಿಸರ್ಚ್ ಅಲ್ಲಿ. ನೆಕ್ಸ್ಟ್ ಥರ್ಡ್ ಟೈಪ್ ಆಫ್ ರಿಸರ್ಚ್ ಬಂದಾಗ ಆಕ್ಷನ್ ರಿಸರ್ಚ್. ಸೊ ಆಕ್ಷನ್ ರಿಸರ್ಚ್ ಅಂದ್ರೆ ಏನು? ಆಕ್ಷನ್ ರಿಸರ್ಚ್ ಇಸ್ ಅ ಟೈಪ್ ಆಫ್ ಅಪ್ಲೈಡ್ ಆರ್ ಡಿಸಿಷನ್ ಓರಿಯೆಂಟೆಡ್ ರಿಸರ್ಚ್. ಇದು ಟೈಪ್ ಆಫ್ ಅಪ್ಲೈಡ್ ಅಥವಾ ಡಿಸಿಷನ್ ಓರಿಯೆಂಟೆಡ್ ರಿಸರ್ಚ್ ಅಂತ ಕರಿತೀವಿ. ಬಟ್ ವಿತ್ ದ ಸ್ಟಿಪ್ಯುಲೇಷನ್ that the research is the same person as the practitioner who will make the live with the decision. So same person live with the decision ಮಾಡ್ತಾರೆ. Action research is focused on immediate application, not on the development of theory or on the general application. Its findings are to be evaluated in the terms of local applicability, ನಾಟ್ ಯೂನಿವರ್ಸಲ್ ವ್ಯಾಲಿಡಿಟಿ. ಅಂದರೆ ಇದು ಲೋಕಲ್ ಅಪ್ಲಿಕಬಿಲಿಟಿಗೆ ಫೈಂಡ್ ಮಾಡ್ತಾರೆ, ಯೂನಿವರ್ಸಲ್ ವ್ಯಾಲಿಡಿಟಿಗೆ ಮಾಡಲ್ಲ ಫಸ್ಟ್. ದಿಸ್ ಇನ್ವಾಲ್ವ್ಸ್ ಎ practipotory approach where research collaborates with the stakeholders to solve the scientific problems. ಇಲ್ಲಿ the participatory approach ನ ಮಾಡ್ತಾರೆ. ಇಲ್ಲಿ ರಿಸರ್ಚ್ ಕೊಲಾಬರೇಟ್ ದ ಸ್ಟೇಕ್ ಹೋಲ್ಡರ್ಸ್ ಟು ಸಾಲ್ವ್ ದ ಸೈಂಟಿಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಸ್ಟೇಕ್ ಹೋಲ್ಡರ್ಸ್ ಕೊಲಾಬರೇಟ್ ಆಗಿ. an ಎಕ್ಸಾಂಪಲ್ ತಗೊಂಡಾಗ could be working with the law enforcement agency to develop better policies for handling the cyber crime. ಈಗ ಸೈಬರ್ ಕ್ರೈಮ್ ನ ಹ್ಯಾಂಡಲ್ ಮಾಡಕ್ಕೆ ಎನ್ಫೋರ್ಸ್ಮೆಂಟ್ ಜೊತೆ ವರ್ಕ್ ಮಾಡಿ ಬೆಟರ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡೋದು ಇನ್ ಎ ಪರ್ಟಿಕ್ಯುಲರ್ ಜುರಿಸ್ಡಿಕ್ಷನ್, ಒಂದು ಪರ್ಟಿಕ್ಯುಲರ್ ಏರಿಯಾ. ಓಕೆ, ಫಾರ್ ಎಕ್ಸಾಂಪಲ್ ಬೆಂಗಳೂರು ಅಂತ ತಗೊಂಡಾಗ, ಓಕೆ, ಆ ರೀತಿ ವಿತ್ ಆನ್ ಗೋಯಿಂಗ್ ಎವಲ್ಯೂಷನ್ ಅಂಡ್ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಇವ್ಯಾಲ್ಯೂಯೇಟ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಅದನ್ನ ನಾವು ಎಕ್ಸಾಂಪಲ್ ಆಕ್ಷನ್ ರಿಸರ್ಚ್ಗೆ ತಗೋಬಹುದು. ದಿಸ್ ಆರ್ ದ 3 ಟೈಪ್ಸ್ ಆಫ್ ರಿಸರ್ಚ್. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್ ಬಂದ್ರೆ, ವಾಟ್ ಆರ್ ದ ಡಿಫರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್ ಬರುತ್ತೆ ಅಂದ್ರೆ, ಫಸ್ಟ್ ಒನ್, ರಿಸರ್ಚ್ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೊಲ್ಯೂಷನ್ ಆಫ್ ಎ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ಗೆ ಅದು ಡೈರೆಕ್ಟ್ ಮಾಡ್ತಾರೆ ರಿಸರ್ಚ್. ಇಟ್ ಮೇ ಅಟೆಂಪ್ಟ್ ಟು ಆನ್ಸರ್ ಎ ಕ್ವಶನ್ ಆರ್ ಟು ಡಿಟರ್ಮೈನ್ ದ ರಿಲೇಷನ್ ಬಿಟ್ವೀನ್ 2 or more ವೇರಿಯೇಬಲ್ಸ್. ಸೊ 2 or more ವೇರಿಯೇಬಲ್ಸ್ಗೆ ರಿಲೇಷನ್ ಡಿಟರ್ಮೈನ್ ಮಾಡುತ್ತೆ ಅಥವಾ ಆನ್ಸರ್ಗೆ ಕ್ವಶನ್ ಮಾಡುತ್ತೆ. ರಿಸರ್ಚ್ ಎಂಪಸೈಸಸ್ ಡೆವಲಪ್ಮೆಂಟ್ ಆಫ್ ಜನರಲೈಸೇಷನ್ಸ್, ಪ್ರಿನ್ಸಿಪಲ್ಸ್ ಆರ್ ಥಿಯರೀಸ್ ದಟ್ ವಿಲ್ ಬಿ ಹೆಲ್ಪ್ಫುಲ್ ಇನ್ ಪ್ರಿಡಿಕ್ಟಿಂಗ್ ದ ಫ್ಯೂಚರ್ ಅಕ್ಕರೆನ್ಸಸ್. ಫ್ಯೂಚರ್ ಅಕ್ಕರೆನ್ಸ್ ಪ್ರಿಡಿಕ್ಟ್ ಮಾಡೋಕ್ಕೆ ಇಲ್ಲಿ ಜನರಲೈಸೇಷನ್ಸ್, ಪ್ರಿನ್ಸಿಪಲ್ಸ್, ಥಿಯರೀಸ್ ನಾವು ಡೆವಲಪ್ ಮಾಡುತ್ತೆ, ಅದು ಹೆಲ್ಪ್ ಮಾಡುತ್ತೆ ಡೆವಲಪ್ಮೆಂಟ್ ಮಾಡೋಕ್ಕೆ. ನೆಕ್ಸ್ಟ್, ರಿಸರ್ಚ್ ಈಸ್ ಬೇಸ್ಡ್ ಅಪಾನ್ ಅಬ್ಸರ್ವಬಲ್ ಎಕ್ಸ್ಪೀರಿಯನ್ಸ್ ಆರ್ ಎಂಪಿರಿಕಲ್ ಎವಿಡೆನ್ಸ್. ಅಬ್ಸರ್ವಬಲ್ ಎಕ್ಸ್ಪೀರಿಯನ್ಸ್ ಮೇಲೆ ಬೇಸ್ ಆಗಿರುತ್ತೆ ಅಥವಾ ಎಂಪಿರಿಕಲ್ ಎವಿಡೆನ್ಸ್ ಮೇಲೆ ಬೇಸ್ ಆಗಿರುತ್ತೆ. ನೆಕ್ಸ್ಟ್, ರಿಸರ್ಚ್ ಡಿಮ್ಯಾಂಡ್ಸ್ ಅಕ್ಯುರೇಟ್ ಅಬ್ಸರ್ವೇಷನ್ ಅಂಡ್ ಡಿಸ್ಕ್ರಿಪ್ಷನ್ಸ್. ಅಕ್ಯುರೇಟ್ ಅಬ್ಸರ್ವೇಷನ್ಸ್ ಮತ್ತು ಡಿಸ್ಕ್ರಿಪ್ಷನ್ಸ್ ಅದು ಡಿಮ್ಯಾಂಡ್ ಮಾಡುತ್ತೆ, ಅದನ್ನ ನಾವು ಡೇಟಾನ ಕೊಡಬೇಕಾಗುತ್ತೆ ರಿಸರ್ಚ್ಗೆ. ನೆಕ್ಸ್ಟ್, ರಿಸರ್ಚ್ ಇನ್ವಾಲ್ವ್ಸ್ ಗ್ಯಾದರಿಂಗ್ ನ್ಯೂ ಡೇಟಾ ಫ್ರಮ್ ಪ್ರೈಮರಿ ಆರ್ ಫಸ್ಟ್ ಹ್ಯಾಂಡ್ ಸೋರ್ಸಸ್ ಆರ್ ಯೂಸಿಂಗ್ ಎಕ್ಸಿಸ್ಟಿಂಗ್ ಡೇಟಾ ಫಾರ್ ಎ ನ್ಯೂ ಪರ್ಪಸ್. ಅಂದ್ರೆ ನಾವು ಫಸ್ಟ್ ಹ್ಯಾಂಡ್ ಅಥವಾ ಪ್ರೈಮರಿ ಅಥವಾ ಸೆಕೆಂಡರಿ ಡೇಟಾನ ರಿಸರ್ಚ್ ಕೇಳುತ್ತೆ. ನಾವು ಅಂದ್ರೆ ಅದನ್ನ ರಿಸರ್ಚ್ ಮಾಡೋಕ್ಕೋಸ್ಕರ ಡೇಟಾ ಬೇಕಾಗುತ್ತೆ. ನೆಕ್ಸ್ಟ್, ರಿಸರ್ಚ್ ರಿಕ್ವೈರ್ಸ್ ಎಕ್ಸ್ಪರ್ಟೈಸ್. ಸೊ ರಿವ್ಯೂ ಆಫ್ ರಿಲೇಟೆಡ್ ಲಿಟ್ರೇಚರ್ ಅಂದ್ರೆ ಎಕ್ಸ್ಪರ್ಟೈಸ್, ಅದರಲ್ಲಿ ಈಗಾಗಲೇ ಯಾರ್ಯಾರು ಎಕ್ಸ್ಪರ್ಟೈಸ್ ಇದ್ದಾರೆ ಅವರೇ ಇನ್ಫಾರ್ಮೇಶನ್ ಕೂಡ ನಮಗೆ ಬೇಕಾಗುತ್ತೆ. ಎಕ್ಸಾಂಪಲ್, ನಾವು ರಿವ್ಯೂ ಆಫ್ ರಿಲೇಟೆಡ್ ಲಿಟ್ರೇಚರ್ ಅಂದ್ರೆ ಇಲ್ಲಿವರೆಗೂ ಅದ್ರ ಮೇಲೆ ಏನು ಸ್ಟಡಿ ಆಗಿದೆ ನಾವು ನೋಡಬೇಕಾಗುತ್ತೆ. ನೆಕ್ಸ್ಟ್, ರಿಸರ್ಚ್ ಟ್ರೈವ್ಸ್ ಟು ಬಿ ಆಬ್ಜೆಕ್ಟಿವ್ ಅಂಡ್ ಲಾಜಿಕಲ್. ಸೊ ರಿಸರ್ಚ್ ಆಬ್ಜೆಕ್ಟಿವ್ ಅಂಡ್ ಲಾಜಿಕಲ್, ಅಪ್ಲೈಯಿಂಗ್ ಎವ್ರಿ ಪಾಸಿಬಲ್ ಟೆಸ್ಟ್ ಟು ವ್ಯಾಲಿಡೇಟ್ the procedures employed, the data collected and the conclusion reached. The emphasis is on the testing rather than on the proving the hypothesis. ಇಲ್ಲಿ ಟೆಸ್ಟಿಂಗ್ ಆಫ್ ಹೈಪೋಥಿಸಿಸ್ rather than proving the hypothesis ನಾವು ಟೆಸ್ಟ್ ಮಾಡ್ತೀವಿ. ಸೊ ಅಲ್ಲೇನಾಗುತ್ತೆ, ರಿಸರ್ಚ್ ಟು ಬಿ ಅನ್ ಆಬ್ಜೆಕ್ಟಿವ್ ಅಂಡ್ ಲಾಜಿಕಲ್. ಇಲ್ಲಿ strives to be objective and logical, applying the every possible test, ಯಾವ ಟೆಸ್ಟ್ ಪಾಸಿಬಲ್ ಆಗ್ತಿಲ್ಲ ಅಪ್ಲೈ ಮಾಡಿ ನಾವು. ಸೊ ಟೆಸ್ಟಿಂಗ್, ಎಂಪಸೈಸಿಂಗ್ ಆನ್ ಟೆಸ್ಟಿಂಗ್ ರಾದರ್ ದನ್ ಆನ್ ಪ್ರೂವಿಂಗ್ ಹೈಪೋಥಿಸಿಸ್. ಪ್ರೂವ್ ಮಾಡೋಕ್ಕಿಂತ ಅದು ಟೆಸ್ಟ್ ಮಾಡಿ ನಾವು ಚೆಕ್ ಮಾಡ್ತೀವಿ. ನೆಕ್ಸ್ಟ್, ರಿಸರ್ಚ್ ಇನ್ವಾಲ್ವ್ಸ್ ದ ಕ್ವೆಸ್ಟ್ ಫಾರ್ ಆನ್ಸರ್ ಟು ಅನ್ಸಾಲ್ವ್ಡ್ ಪ್ರಾಬ್ಲಮ್ಸ್. ಅನ್ಸಾಲ್ವ್ಡ್ ಪ್ರಾಬ್ಲಮ್ಸ್ಗೆ ಅಲ್ಲಿ ರಿಸರ್ಚ್ ಕ್ವೆಸ್ಟ್ ಇನ್ವಾಲ್ವ್ ಮಾಡಿರುತ್ತೆ. ದ ಒರಿಜಿನಾಲಿಟಿ ಈಸ್ ದ ಕ್ವಾಲಿಟಿ ಆಫ್ ಎ ಗುಡ್ ರಿಸರ್ಚ್ ಪ್ರಾಜೆಕ್ಟ್. ಒಂದು ಗುಡ್ ರಿಸರ್ಚ್ ಪ್ರಾಜೆಕ್ಟ್ ನ ಒರಿಜಿನಾಲಿಟಿ ಅದಕ್ಕೆ ಕ್ವಾಲಿಟಿ. ಹವೆವರ್ ದ ರಿಪ್ಲಿಕೇಶನ್ ಈಸ್ ಡಿಸೈರಬಲ್ ಟು ಕನ್ಫರ್ಮ್ ಆರ್ ಟು ರೈಸ್ ದ ಕ್ವಶನ್ಸ್ ಅಬೌಟ್ ದ ಕನ್ಕ್ಲೂಷನ್ಸ್ ಆಫ್ ಎ ದ ಪ್ರೀವಿಯಸ್ ಸ್ಟಡಿ. ಸೊ ಇಲ್ಲೇನಾಗುತ್ತೆ ಮತ್ತೆ, ಸೊ ಕನ್ಫರ್ಮ್ ಆರ್ ರೈಸ್ ಅ ಕ್ವಶನ್ ಅಬೌಟ್ ದ ಕನ್ಕ್ಲೂಷನ್ ಆಫ್ ಎ ಪ್ರೀವಿಯಸ್ ಸ್ಟಡಿಯ ಕನ್ಕ್ಲೂಷನ್ ನ ಕ್ವಶನ್ ಮಾಡುವಂತ ಕೆಲಸ ಕೂಡ ಆಗುತ್ತೆ ಅಲ್ಲಿ. ರಿಸರ್ಚ್ ಇಸ್
categorized by the patient and unherited activity. ಸೊ ಇಲ್ಲಿ ರಿಸರ್ಚ್ ಕ್ಯಾಟಗರೈಸ್ ಬರುತ್ತೆ ಪೇಷಂಟ್ ಅಂಡ್ ಅನ್ಹೆರಿಟೆಡ್ ಆಕ್ಟಿವಿಟೀಸ್ಗಳಲ್ಲಿ. ನೆಕ್ಸ್ಟ್ ರಿಸರ್ಚ್ ಇಸ್ ಕೇರ್ಫುಲ್ ರೆಕಾರ್ಡೆಡ್ ಅಂಡ್ ರಿಪೋರ್ಟೆಡ್, ಕೇರ್ಫುಲಿ ರೆಕಾರ್ಡೆಡ್ ಅಂಡ್ ರಿಪೋರ್ಟೆಡ್ ಆಗುತ್ತೆ ರಿಸರ್ಚ್. ನೆಕ್ಸ್ಟ್ ರಿಸರ್ಚ್ ಸಮ್ಟೈಮ್ಸ್ ರಿಕ್ವೈರ್ಸ್ ಕರೇಜ್, ಇಲ್ಲಿ ಕರೇಜ್ ಕೊಡಬೇಕಾಗತ್ತೆ ಟು ಜಸ್ಟಿಫೈ ಹಿಸ್ ಆನ್ಸರ್ ಆರ್ ಫೈಂಡಿಂಗ್ಸ್, ಆನ್ಸರ್ ಮತ್ತೆ ಫೈಂಡಿಂಗ್ಸ್ ಜಸ್ಟಿಫೈ ಮಾಡಕ್ಕೆ ಇಲ್ಲಿ ಕರೇಜ್ ಕೂಡ ನಮಗೆ ಬೇಕಾಗುತ್ತೆ. ಸೊ ದಿಸ್ ಆರ್ ದ ಡಿಫರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್. ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಬಂದಾಗ ಪಾಸಿಟಿವಿಸಮ್ ಅಂಡ್ ಪೋಸ್ಟ್ ದ ಪಾಸಿಟಿವಿಸ್ಟಿಕ್ ಅಪ್ರೋಚ್ ಟು ರಿಸರ್ಚ್. ಪಾಸಿಟಿವಿಸಮ್ ಮತ್ತೆ ಪೋಸ್ಟ್ ಪಾಸಿಟಿವ್ ಅಪ್ರೋಚ್ ಟು ರಿಸರ್ಚ್ ಅಂದ್ರೆ ಏನು ಅಂತ ನೋಡೋಣ. ವಾಟ್ ಈಸ್ ಪಾಸಿಟಿವಿಸಮ್? ಪಾಸಿಟಿವಿಸಮ್ ಅಂದ್ರೆ ಏನು ರಿಸರ್ಚ್ ಅಲ್ಲಿ? ಪಾಸಿಟಿವಿಸಮ್ ಅಸ್ಯೂಮ್ಸ್ ನಾಲೆಡ್ಜ್ ಈಸ್ ಬೇಸ್ಡ್ ಆನ್ ಅಬ್ಸರ್ವ್ಡ್ ಮೆಜರಬಲ್ ಫ್ಯಾಕ್ಟ್ಸ್. ಸೊ ಇಲ್ಲಿ ಪಾಸಿಟಿವಿಸಮ್ ಅಂದ್ರೆ ನಾಲೆಡ್ಜ್ ಅಬ್ಸರ್ವ್ಡ್ ಮತ್ತೆ ಮೆಜರಬಲ್ ಫ್ಯಾಕ್ಟ್ಸ್ ಮೇಲೆ ಬೇಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಇಟ್ ಫಾಲೋಸ್ ಎ ಕ್ವಾಂಟಿಟೇಟಿವ್ ಡಿಡಕ್ಟಿವ್ ಮೆಥಡ್. Start with a theory from hypothesis, form hypothesis, collect and analyze the data to test them. So ಇಲ್ಲಿ ಏನಾಗುತ್ತೆ, ಕ್ವಾಂಟಿಟೇಟಿವ್ ಫಾಲೋಸ್ ಅನ್ನ ಕ್ವಾಂಟಿಟೇಟಿವ್ ಡೇಟಾ ಮೇಲೆ ಡಿಡಕ್ಟಿವ್ ಮೆಥಡ್ ಅಲ್ಲಿ ಸ್ಟಾರ್ಟ್ ವಿತ್ ಥಿಯರಿ ಸ್ಟಾರ್ಟ್ ಆಗುತ್ತೆ, ಹೈಪೋಥಿಸಿಸ್ ಫಾರ್ಮ್ ಆಗುತ್ತೆ, ಕಲೆಕ್ಟ್ ಅಂಡ್ ಅನಲೈಸ್ ದ ಡೇಟಾ ಟು ಟೆಸ್ಟ್ ದೆಮ್, ಡೇಟಾನ ಟೆಸ್ಟ್ ಮಾಡಕ್ಕೆ ಕಲೆಕ್ಟ್ ಅಂಡ್ ಅನಲೈಸ್ ಮಾಡ್ತಾರೆ. ಅದೇ ರೀತಿ ಇಟ್ ವ್ಯೂಸ್ ಲಾಸ್ ಆಸ್ ಕ್ಲಿಯರ್ ರೂಲ್ಸ್ ಲೆಟ್ ಡೌನ್ ಬೈ ಲೆಜಿಟಿಮೇಟ್ ಅಥಾರಿಟಿ. ಏನ್ ಲಾಸ್ ನ ಮಾಡಿರ್ತಾರೆ ಅದನ್ನ ಕ್ಲಿಯರ್ ರೂಲ್ ನ ಅದು ವ್ಯೂ ಮಾಡುತ್ತೆ. ಇಂಡಿಪೆಂಡೆಂಟ್ ಆಫ್ ದ ಮೊರಾಲಿಟಿ ದ ಲೀಗಲ್ ಪಾಸಿಟಿವಿಸಮ್ ನ ಅದು ಕನ್ಸಿಡರೇಷನ್ ಮಾಡುತ್ತೆ. ಎಕ್ಸಾಂಪಲ್, ಎಕ್ಸಾಮಿನಿಂಗ್ ಲಾಸ್ ಎನಾಕ್ಟೆಡ್ ಬೈ ಗವರ್ನಮೆಂಟ್ ಅಂಡ್ ಅನಲೈಸಿಂಗ್ ದೇರ್ ಡೈರೆಕ್ಟ್ ಎಫೆಕ್ಟ್ಸ್ ವಿತೌಟ್ ಮಾರಲ್ ಕನ್ಸಿಡರೇಷನ್ ತಗೊಂಡು ಅದರ ಡೈರೆಕ್ಟ್ ಎಫೆಕ್ಟ್ ಏನಾಗುತ್ತೆ ಅಂತ ಚೆಕ್ ಮಾಡೋದು. ಓಕೆ, ಅದನ್ನ ನಾವು ಪಾಸಿಟಿವಿಸಮ್ ಅಂತ ಕರಿತೀವಿ. ನೆಕ್ಸ್ಟ್, ವಾಟ್ ಇಸ್ ಪೋಸ್ಟ್ ಪಾಸಿಟಿವಿಸಮ್? ಪೋಸ್ಟ್ ಪಾಸಿಟಿವಿಸಮ್ ಅಂದ್ರೆ ಏನು? The post-positivism builds on positivism but acknowledges that observations and theories are imperfect and influenced by values. ಅದು ಯಾವ ರೀತಿ theories, observations and theories are imperfect and influenced values ಆಗಿದೆ ಅಂತ ಅಕ್ನಾಲೆಡ್ಜ್ ಮಾಡುತ್ತೆ. ಇಟ್ ಯೂಸಸ್ ಮಿಕ್ಸ್ಡ್ ಮೆಥಡ್ ಕಂಬೈನಿಂಗ್ ಕ್ವಾಂಟಿಟೇಟಿವ್ ಅಂಡ್ ಕ್ವಾಲಿಟೇಟಿವ್ ಡೇಟಾ. ಇಲ್ಲಿ ಕಂಬೈನಿಂಗ್ ಕ್ವಾಂಟಿಟಿವ್ ಮತ್ತೆ ಕ್ವಾಲಿಟೇಟಿವ್ ಡೇಟಾ ಎರಡು ಕೂಡ ಮಿಕ್ಸ್ ಆಗಿರುತ್ತೆ. Next, accepts that scientific study cannot be purely objective but strives to get closer to truth via the triangulation. So ಇಲ್ಲಿ scientific study cannot be purely objective. ಇಲ್ಲಿ scientific study ಪ್ಯೂರ್ ಆಬ್ಜೆಕ್ಟಿವ್ ಆಗಿರಲ್ಲ ಇಲ್ಲಿ. ಸೊ ಗೆಟ್ ದ ಕ್ಲೋಸರ್ ಟು ದ ಟ್ರೂತ್ ನ ಕನ್ಸಿಡರೇಷನ್ ಅಲ್ಲಿ ಮಾಡ್ತಾರೆ. ಎಕ್ಸಾಂಪಲ್, ಸ್ಟಡಿಂಗ್ ಹೌ ಲಾಸ್ ಅಫೆಕ್ಟ್ ಡಿಫರೆಂಟ್ ದ ಕಮ್ಯುನಿಟೀಸ್ ಅಕ್ನಾಲಜಿಂಗ್ ಸೊಸೈಟಲ್ ಕಾಂಪ್ಲೆಕ್ಸಿಟೀಸ್ ಅಂಡ್ ಕಲ್ಚರಲ್ ಕಾಂಟೆಕ್ಸ್. ನೋಡಿ, ಇಲ್ಲಿ ಕಲ್ಚರಲ್ ಕಾಂಟೆಕ್ಸ್ ಮತ್ತೆ ಸೊಸೈಟಲ್ ಕಾಂಪ್ಲೆಕ್ಸಿಟಿನ ತಗೊಂಡು ಯಾವ ರೀತಿ ಲಾ ಡಿಫರೆಂಟ್ ಕಮ್ಯುನಿಟೀಸ್ ಅಫೆಕ್ಟ್ ಮಾಡುತ್ತೆ ಅನ್ನೋದನ್ನ ಅವರು ಸ್ಟಡಿ ಮಾಡೋದನ್ನ ನಾವು ಪೋಸ್ಟ್ ಪಾಸಿಟಿವಿಸಮ್ ಅಂತ ಕರಿತೀವಿ. ನೋಡಿ, ಪಾಸಿಟಿವಿಸಮ್ಗೂ ಪೋಸ್ಟ್ ಪಾಸಿಟಿವ್ ಡಿಫರೆನ್ಸ್ ಕನ್ಸಿಡರೇಷನ್ ತಗೊಂಡ್ರೆ ಅಲ್ಲಿ ಒಂದು ಕ್ವಾಂಟಿಟೇಟಿವ್ ಕನ್ಸಿಡರೇಷನ್ ತಗೋತಾರೆ, ಇಲ್ಲಿ ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಬೋತ್ ನ ಕನ್ಸಿಡರೇಷನ್ ತಗೋತಾರೆ. ಓಕೆ, ಸೊ ಕೀ ಡಿಫರೆನ್ಸಸ್ ನಾವು ಮಾಡಿದೀವಿ, ಅದನ್ನ ಕನ್ಸಿಡರೇಷನ್ ತಗೊಂಡಾಗ ಆಸ್ಪೆಕ್ಟ್ಸ್ ಬಂದ್ರೆ ಇಲ್ಲಿ ಅಪ್ರೋಚಸ್ ತಗೋತೀವಿ ನಾವು ಫಸ್ಟ್. ಸೊ ಪಾಸಿಟಿವಿಸಮ್ ಪೋಸ್ಟ್ ಪಾಸಿಟಿವಿಸಮ್ಗೆ ಅಪ್ರೋಚಸ್ ಡಿಡಕ್ಟಿವ್ ಕ್ವಾಂಟಿಟೇಟಿವ್ ಬರುತ್ತೆ. ಓಕೆ, ಸೊ ಪೋಸ್ಟ್ ಪಾಸಿಟಿವ್ ಇಂಡಿಕ್ಟಿವ್ ಅಂಡ್ ಮಿಕ್ಸ್ಡ್ ಮೆಥಡ್ ಬರುತ್ತೆ ಇಲ್ಲಿ. ಸೊ ವ್ಯೂ ಆಫ್ ಟ್ರುತ್ ಪಾಸಿಟಿವಿಸಮ್ ಅಲ್ಲಿ ಆಬ್ಜೆಕ್ಟಿವ್ ಅಂಡ್ ಡಿಸ್ಕವರಬಲ್. ನೆಕ್ಸ್ಟ್ ಇಲ್ಲಿ ಪೋಸ್ಟ್ ಪಾಸಿಟಿವಿಸಮ್ ಅಪ್ರಾಕ್ಸಿಮೇಟೆಡ್ ಅಂಡ್ ದ ಫೈಲಬಲ್ ಬರುತ್ತೆ. ನೆಕ್ಸ್ಟ್, ರೋಲ್ ಆಫ್ ರಿಸರ್ಚ್ ಬಂದಾಗ ಇಲ್ಲಿ ಪಾಸಿಟಿವಿಸಮ್ ಅಲ್ಲಿ ಡಿಟ್ಯಾಚ್ಡ್ ಬರುತ್ತೆ ಅಂಡ್ ಆಬ್ಜೆಕ್ಟಿವ್ ಬರುತ್ತೆ. ಇಲ್ಲಿ ಪೋಸ್ಟ್ ಪಾಸಿಟಿವ್ ಅಲ್ಲಿ ಅಕ್ನಾಲೆಡ್ಜಸ್ ಬಯಾಸ್ ಅಂಡ್ ಇನ್ಫ್ಲೂಯೆನ್ಸ್ ಬರುತ್ತೆ. ನೆಕ್ಸ್ಟ್, ಮೆಥಡಾಲಜಿ ಪಾಸಿಟಿವಿಸಮ್ ಸೈಂಟಿಫಿಕ್ ಮೆಥಡ್ ಹೈಪೋಥಿಸಿಸ್ ಟೆಸ್ಟಿಂಗ್ ಆಗುತ್ತೆ. ಇಲ್ಲಿ ಪೋಸ್ಟ್ ಪಾಸಿಟಿವಿಸಮ್ ಸೈಂಟಿಫಿಕ್ ಮೆಥಡ್ ಪ್ಲಸ್ ಕ್ವಾಲಿಟೇಟಿವ್ ಇನ್ಸೈಟ್ ಬರುತ್ತೆ. ನೋಡಿ, ಈ ರೀತಿ ಡಿಫರೆನ್ಸ್ಗಳು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ನೀವು ಅಟೆಂಡ್ ಮಾಡ್ಬೇಕಾದ್ರೆ ಕ್ವಶನ್ಸ್ ನ ಯಾವ ರೀತಿ ಪಾಸಿಟಿವಿಸಮ್ ಅಥವಾ ಪೋಸ್ಟ್ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಕೇಳಬಹುದು. ಅದರಿಂದ ಕೀ ಡಿಫರೆನ್ಸಸ್ ಕೂಡ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ, ಅದನ್ನ ಅರ್ಥ ಮಾಡ್ಕೊಳಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮುಂದುವರಿತಾ ಮೆಥಡ್ಸ್ ಆಫ್ ರಿಸರ್ಚ್ ಬರೋಣ. What are the different methods of research? Research methods are classified mainly into three category mainly classify ಆಗಿದೆ. ಬಟ್ ಅಲ್ಲಿ ಮತ್ತೆ ಇನ್ನ ಫೋರ್ತ್ ಮತ್ತೆ ಫಿಫ್ತ್ ಕ್ವಾಲಿಟೇಟಿವ್ ಮೆಥಡ್ ಮತ್ತೆ ಕ್ವಾಂಟಿಟೇಟಿವ್ ಮೆಥಡ್ ಕೂಡ ಆಡ್ ಆಗಿದೆ. ಓಕೆ, ಸೊ ಅಲ್ಲಿ ಬಂದಾಗ ಫಸ್ಟ್ ಹಿಸ್ಟಾರಿಕಲ್ ಮೆಥಡ್. ಸೊ ಹಿಸ್ಟಾರಿಕಲ್ ಮೆಥಡ್ ಅಂದ್ರೆ ಏನು? ಸೊ ವಿಚ್ ಪ್ರೊವೈಡ್ಸ್ ಎ ಮೆಥಡ್ ಆಫ್ ಇನ್ವೆಸ್ಟಿಗೇಷನ್ ಟು ಡಿಸ್ಕವರ್, ಡಿಸ್ಕ್ರೈಬ್ ಅಂಡ್ ಇಂಟರ್ಪ್ರಿಟ್ ವಾಟ್ ಎಕ್ಸಿಸ್ಟೆಡ್ ಇನ್ ದ ಪಾಸ್ಟ್. ಸೊ ಹಿಸ್ಟಾರಿಕಲ್ ಮೆಥಡ್ ಅಲ್ಲಿ ಸೊ ಅದೊಂದು ಪ್ರೊವೈಡ್ಸ್ ಎ ಮೆಥಡ್, ಅದು ಮೆಥಡ್ ಆಗಿರುತ್ತೆ ಫಾರ್ ಇನ್ವೆಸ್ಟಿಗೇಷನ್ ಮಾಡಕ್ಕೆ, ಟು ಡಿಸ್ಕವರ್, ಡಿಸ್ಕ್ರೈಬ್ ಅಂಡ್ ಇಂಟರ್ಪ್ರಿಟ್. ಡಿಸ್ಕವರ್ ಮಾಡ್ತೀವಿ, ಡಿಸ್ಕ್ರೈಬ್ ಮಾಡ್ತೀವಿ ಮತ್ತೆ ಇಂಟರ್ಪ್ರಿಟ್ ಮಾಡ್ತೀವಿ ವಾಟ್ ಎಕ್ಸಿಸ್ಟೆಡ್ ಇನ್ ದ ಪಾಸ್ಟ್, ಹಿಂದೆ ಏನು ಎಕ್ಸಿಸ್ಟ್ ಆಗಿತ್ತು ನಾವು ತಿಳ್ಕೊಳ್ಳೋದು. ಓಕೆ, ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್
ಮೆಥಡ್. ಸೊ ಡಿಸ್ಕ್ರಿಪ್ಟಿವ್ ಮೆಥಡಿಗೆ ಬಂದಾಗ ವಿಚ್ ಪ್ರೊವೈಡ್ಸ್ ಎ ಮೆಥಡ್ ಆಫ್ ಇನ್ವೆಸ್ಟಿಗೇಷನ್ ಟು ಸ್ಟಡಿ, ಡಿಸ್ಕ್ರೈಬ್ ಅಂಡ್ ಇಂಟರ್ಪ್ರೆಟ್ ವಾಟ್ ಎಕ್ಸಿಸ್ಟೆಡ್ ಪ್ರೆಸೆಂಟ್ ಅಲ್ಲಿ ಏನು ಎಕ್ಸಿಸ್ಟ್ ಆಗಿದೆ ಅಂತ ನಾವು ತಿಳ್ಕೊತೀವಿ. ನೋಡಿ ಇಲ್ಲಿ ಹಿಸ್ಟಾರಿಕಲ್ ಅಲ್ಲಿ ಪಾಸ್ಟ್ ಬರುತ್ತೆ, ಓಕೆ, ಇಲ್ಲಿ ಪ್ರೆಸೆಂಟ್ ಬರುತ್ತೆ ಡಿಸ್ಕ್ರಿಪ್ಟಿವ್ ಅಲ್ಲಿ. ನೆಕ್ಸ್ಟ್ ಎಕ್ಸ್ಪೆರಿಮೆಂಟಲ್ ಮೆಥಡ್ ಬಂದಾಗ ವಿಚ್ ಪ್ರೊವೈಡ್ಸ್ ಎ ಮೆಥಡ್ ಟು ಡ್ರೈವ್ ಬೇಸಿಕ್ ರಿಲೇಶನ್ಶಿಪ್ ಅಮಾಂಗ್ ದ ಫಿನಾಮಿನನ್ ಅಂಡರ್ ದ ಕಂಟ್ರೋಲ್ಡ್ ಕಂಡೀಷನ್ಸ್ ಆರ್ ಮೋರ್ ಸಿಂಪ್ಲಿ ಟು ಐಡೆಂಟಿಫೈ ದ ಕಂಡೀಷನ್ಸ್ ಅಂಡರ್ಲೈಂಗ್ ದ ಅಕರೆನ್ಸ್ ಆಫ್ ಎ ಗಿವನ್ ಫಿನಾಮಿನನ್. ಗಿವನ್ ಫಿನಾಮಿನಲ್ಲಿ ಏನು ಕಂಡೀಷನ್ ಅಕರೆನ್ಸ್ ಆಗುತ್ತೆ ಅಂತ ಇಲ್ಲಿ ನೋಡ್ತೀವಿ ಎಕ್ಸ್ಪೆರಿಮೆಂಟಲ್ ಮೆಥಡ್ ಅಲ್ಲಿ. ಓಕೆ, ನೆಕ್ಸ್ಟ್ ಫೋರ್ತ್ ಬಂದಾಗ ಕ್ವಾಲಿಟೇಟಿವ್ ಮೆಥಡ್. ಸೊ ಕ್ವಾಲಿಟೇಟಿವ್ ಮೆಥಡ್ ಅಂದ್ರೆ ಏನು? ಕ್ವಾಲಿಟೇಟಿವ್ ರಿಸರ್ಚ್ ಆನ್ ದ ಅದರ್ ಹ್ಯಾಂಡ್ ಎಕ್ಸ್ಪ್ಲೋರ್ಸ್ ಡೀಪರ್ ಮೀನಿಂಗ್ಸ್, motivations and experiences through the interviews, case studies and open-ended questions. ಇಲ್ಲಿ interviews, case studies, open-ended questions ಇಂದ experiences ತಗೋತಾರೆ. So in legal research, this could be interviewing judges or lawyers to understand how the laws are applied. Qualitative research involves smaller samples and provides a rich and detailed insights. Smaller sample ತಗೊಂಡು rich detailed insights ನ ಕೊಡುವಂಥದ್ದು. Next, ಕ್ವಾಂಟಿಟೇಟಿವ್ ಮೆಥಡ್. ಕ್ವಾಂಟಿಟೇಟಿವ್ ರಿಸರ್ಚ್ ಯೂಸಸ್ ದ ನ್ಯೂಮರಿಕಲ್ ಡೇಟಾ. ಇಲ್ಲಿ ನ್ಯೂಮರಿಕಲ್ ಡೇಟಾನ ಯೂಸ್ ಮಾಡ್ತೀವಿ ಅಂಡ್ ಸ್ಟಾಟಿಸ್ಟಿಕ್ಸ್ ಟು ಟೆಸ್ಟ್ ದ ಹೈಪೋಥಿಸಿಸ್ ಅಂಡ್ ಐಡೆಂಟಿಫೈ ದ ಪ್ಯಾಟರ್ನ್ಸ್. ಸೊ ಫಾರ್ ಎಕ್ಸಾಂಪಲ್ ಇನ್ ಲೀಗಲ್ ಸ್ಟಡೀಸ್ ಇಟ್ ಮೈಟ್ ಇನ್ವಾಲ್ವ್ಸ್ ಅನಲೈಸಿಂಗ್ ದ ಕ್ರೈಮ್ ರೇಟ್ಸ್ ಬಿಫೋರ್ ಅಂಡ್ ಆಫ್ಟರ್ ಲಾ ಈಸ್ ಪಾಸ್ಡ್ ಟು ಮೆಜರ್ ಇಟ್ಸ್ ಇಂಪ್ಯಾಕ್ಟ್. ಸೊ ಲಾ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಸೊ ಯಾವ ರೀತಿ ಕ್ರೈಮ್ ರೇಟ್ಸ್ ವೇರಿ ಆಗಿದೆ ಅಂತ. ಇಟ್ ಫೋಕಸ್ ಆನ್ ಲಾರ್ಜ್ ಸ್ಯಾಂಪಲ್ ಸೈಜ್ ದ ದ ಪ್ರೊಡ್ಯೂಸರ್ಸ್ ದ ಜನರಲೈಸಬಲ್ ರಿಸಲ್ಟ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಆಫ್ಟನ್ research uses the mixed method of both qualitative and quantitative method approaches to combine both for the comprehensive understanding. So ರಿಸರ್ಚ್ ಕೆಲವು ಸಲ ಮಿಕ್ಸ್ಡ್ ಮೆಥಡ್ ಕ್ವಾಲಿಟೇಟಿವ್ ಮತ್ತೆ ಕ್ವಾಂಟಿಟೇಟಿವ್ ಎರಡನ್ನೂ ಕೂಡ ಯೂಸ್ ಮಾಡಿ ಮಾಡ್ತಾರೆ ರಿಸರ್ಚ್ ಅಲ್ಲಿ ಅಂತ ಹೇಳ್ತಾರೆ. ಓಕೆ, ಸೊ ಡೀಟೇಲ್ ಆಗಿ ಹೋದಾಗ ಹಿಸ್ಟಾರಿಕಲ್ ಮೆಥಡ್ಗೆ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಸೊ ಟೈಪ್ಸ್, ಹಿಸ್ಟಾರಿಕಲ್ ಮೆಥಡ್ ಟೈಪ್ಸ್ ಬಂದಾಗ ಬಯೋಗ್ರಫಿಕ್ ಆರ್ ದ ಬಿಬ್ಲಿಯೋಗ್ರಫಿಕ್ ರಿಸರ್ಚ್ ಅಂತ ಕರಿತೀವಿ ನಾವನ್ನ. ಸೊ ಸ್ಟಡಿ ಆಫ್ ದ ಕಾಂಟ್ರಿಬ್ಯೂಷನ್ ಆಫ್ ಗಾಂಧಿ, ಟಾಗೂರ್, ರಾಧಾಕೃಷ್ಣನ್ ಅಂಡ್ ದೇರ್ ಇನ್ಫ್ಲೂಯೆನ್ಸ್ ಆನ್ ಕರೆಂಟ್ ಎಜುಕೇಶನಲ್ ಪ್ರಾಕ್ಟೀಸಸ್ ಅಂಡ್ ಥಾಟ್ಸ್. ಅದನ್ನ ನಾವು ಎಕ್ಸಾಂಪಲ್ ತಗೋಬಹುದು. ಓಕೆ, ಬಿಬ್ಲಿಯೋಗ್ರಫಿಕ್ ಅಂಡ್ ಬಯೋಗ್ರಫಿಕಲ್ ರಿಸರ್ಚ್ ನ ಮಾಡೋದು. ಅಥವಾ ಲೀಗಲ್ ರಿಸರ್ಚ್ ಬಂದ್ರೆ ಇಲ್ಲಿ ಲೀಗಲ್ ರಿಸರ್ಚ್ ನೀಡ್ಸ್ ಸ್ಪೆಷಲ್ ಟ್ರೈನಿಂಗ್ ಇನ್ ದ ಫೀಲ್ಡ್ ಆಫ್ ಲಾ. ಇಟ್ ಏಮ್ಸ್ ಇಸ್ ಟು ಸ್ಟಡಿ ದ ಲೀಗಲ್ ದ ಬೇಸಿಸ್ ಆಫ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ಲಾರ್ಜ್ ಸ್ಟೇಟಸ್ ಆಫ್ ಟೀಚರ್ಸ್, ಸ್ಟೂಡೆಂಟ್ಸ್, ಲೀಗಲ್ ಪ್ರಾವಿಷನ್ಸ್ ಇನ್ ಯೂನಿವರ್ಸಿಟಿ ಅಡ್ಮಿನಿಸ್ಟ್ರೇಷನ್. ಸೊ ಇದೆಲ್ಲನೂ ಕೂಡ ಲೀಗಲ್ ಆಗಿ ತಿಳ್ಕೊಳ್ಳೋದು ನಾವು ಲೀಗಲ್ ರಿಸರ್ಚ್ ಅಂತ ಕರಿತೀವಿ ಹಿಸ್ಟಾರಿಕಲ್ ಮೆಥಡ್ ಅಲ್ಲಿ. ನೆಕ್ಸ್ಟ್ ಸ್ಟಡಿಂಗ್ ದ ಹಿಸ್ಟ್ರಿ ಆಫ್ ಐಡಿಯಾಸ್. ಹಿಸ್ಟ್ರಿ ಆಫ್ ಐಡಿಯಾಸ್ ನ ಸ್ಟಡಿ ಮಾಡೋದು. ಇಟ್ ಏಮ್ಸ್ ಅಟ್ ಟ್ರೇಸಿಂಗ್ ಆಫ್ ಚೇಂಜಸ್ ಇನ್ ಪಾಪ್ಯುಲರ್ ಥಾಟ್ಸ್ ಅಂಡ್ ದ ಆಟಿಟ್ಯೂಡ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ಪಾಪ್ಯುಲರ್ ಥಾಟ್ಸ್ ಮತ್ತು ಆಟಿಟ್ಯೂಡ್ಸ್ ಯಾವ ರೀತಿ ಚೇಂಜ್ ಆಗಿದೆ. ಸೊ ಇವ್ಯಾಲ್ಯೂಯೇಷನ್ ಆಫ್ ಕರೆಂಟ್ ಕಾನ್ಸೆಪ್ಟ್ಸ್ ಲೈಕ್ ಟೀಮ್ ಟೀಚಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ಅಪ್ರೋಚ್, ಓಕೆ, ಮಿಸ್ಟ್ರಿ ಲರ್ನಿಂಗ್ ಎಕ್ಸೆಟ್ರಾ, ಮಾಸ್ಟ್ರಿ ಲರ್ನಿಂಗ್ ಎಕ್ಸೆಟ್ರಾ. ಸೊ ಎಲ್ಲದನ್ನು ಕೂಡ ನಾವು ಕನ್ಸಿಡರೇಷನ್ ತಗೋಬಹುದು ಇಲ್ಲಿ. ಸೊ ಈ ರೀತಿ ಹಿಸ್ಟ್ರಿ ಆಫ್ ಐಡಿಯಾಸ್ಗಳನ್ನ ಸ್ಟಡಿ ಮಾಡುವಂಥದ್ದು ಕನ್ಸಿಡರೇಷನ್ ಮಾಡ್ತಾರೆ. ನೆಕ್ಸ್ಟ್ ಸ್ಟಡಿಂಗ್ ದ ಹಿಸ್ಟ್ರಿ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಆರ್ಗನೈಸೇಷನ್ ಸ್ಟಡಿ ಮಾಡುವಂಥದ್ದು. ಎಕ್ಸಾಂಪಲ್ ಹಿಸ್ಟ್ರಿ ಆಫ್ ದಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಸಮ್ ಯೂನಿವರ್ಸಿಟಿನ ಸ್ಟಡಿ ಮಾಡುವಂಥದ್ದು. ಸೊ ಇದೆಲ್ಲದೂ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಹಿಸ್ಟಾರಿಕಲ್ ಮೆಥಡ್ಸ್ ಅಲ್ಲಿ ಟೈಪ್ಸ್ ನಾವು ಕನ್ಸಿಡರೇಷನ್ ಮಾಡಬಹುದು. ನೆಕ್ಸ್ಟ್ ಸ್ಟೆಪ್ಸ್ ಇನ್ ಹಿಸ್ಟಾರಿಕಲ್ ರಿಸರ್ಚ್ ಏನೇನು ಸ್ಟೆಪ್ಸ್ ಬರುತ್ತೆ? ಒಂದು, ಸೆಲೆಕ್ಷನ್ ಆಫ್ ದಿ ಪ್ರಾಬ್ಲಮ್ ನ ಸೆಲೆಕ್ಟ್ ಮಾಡ್ತಾರೆ. ಫಾರ್ಮುಲೇಷನ್ ಆಫ್ ದ ಕ್ವಶನ್ ಫಾರ್ಮುಲೇಟ್ ಆಗುತ್ತೆ. ಕಲೆಕ್ಷನ್ ಆಫ್ ಡೇಟಾ, ಪ್ರೈಮರಿ ಸೋರ್ಸ್ ಅಥವಾ ಸೆಕೆಂಡರಿ ಸೋರ್ಸ್ ಡೇಟಾ ಕಲೆಕ್ಟ್ ಮಾಡ್ತಾರೆ. ದ ಕ್ರಿಟಿಸಿಸಮ್ ಆಫ್ ಡೇಟಾ, ದಟ್ ಈಸ್ ಎಕ್ಸ್ಟರ್ನಲ್ ಕ್ರಿಟಿಸಿಸಮ್ ಅಥವಾ ಇಂಟರ್ನಲ್ ಕ್ರಿಟಿಸಿಸಮ್ ಆಗುತ್ತೆ. ನೆಕ್ಸ್ಟ್ ಇಂಟರ್ಪ್ರಿಟೇಷನ್ ಆಫ್ ಡೇಟಾ ಇಂಟರ್ಪ್ರಿಟೇಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಮೆಥಡ್ ಬಂದಾಗ ಡಿಸ್ಕ್ರಿಪ್ಟಿವ್ ಮೆಥಡ್. ಸೊ ಡಿಸ್ಕ್ರಿಪ್ಟಿವ್ ಮೆಥಡ್ ಅಂದ್ರೆ ಏನು? ಸೊ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಇಸ್ ಸ್ಟಡೀಸ್ ಆರ್ ಡಿಸೈನ್ಡ್ ಟು obtain the pertinent and the precise information concerning to the current status of phenomena and wherever possible to draw the valid general conclusion from the facts discovered in the valid general considerations ಅವರು ಮಾಡ್ತಾರೆ. ಟೈಪ್ಸ್ ಆಫ್ ಬಂದಾಗ ಅಲ್ಲಿ ಸರ್ವೆ ಬರುತ್ತೆ, ಸರ್ವೆ ಸ್ಟಡೀಸ್. ಓಕೆ, ಸೊ ಸ್ಕೂಲ್ ಸರ್ವೇಸು, ಜಾಬ್ ಅನಾಲಿಸಿಸು, ಪಬ್ಲಿಕ್ ಒಪಿನಿಯನ್ ಸರ್ವೆ, ಸೋಷಿಯಲ್ ಸರ್ವೆ ಲೈಕ್ ಹೆಲ್ತ್ ಸರ್ವೆ, ಹೌಸಿಂಗ್ ಪ್ರಾಬ್ಲಮ್, ಓಕೆ, ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್, ಕಾಸ್ ಆಫ್ ಜೂಲಿನ್ ಡಿಸಿಕ್ಯುಲೆನ್ಸಿ ಎಕ್ಸೆಟ್ರಾ, ಓಕೆ, ಡಿಲಿಂಕ್ಯುಲೆನ್ಸಿ ಎಲ್ಲದನ್ನು ಕೂಡ ನಾವು ಇಲ್ಲಿ ತಗೊಂಡಾಗ ಟೈಪ್ಸ್ ಆಫ್ ಸರ್ವೇಸ್ಗಳಲ್ಲಿ ಮಾಡಬಹುದು. ಓಕೆ, ನೆಕ್ಸ್ಟ್ ಅಲ್ಲಿ ಬಂದಾಗ ನೆಕ್ಸ್ಟ್ ಸರ್ವೆ ಸ್ಟಡಿ ಬರುತ್ತೆ. ನೆಕ್ಸ್ಟ್ ಇಂಟರ್ ರಿಲೇಶನ್ಶಿಪ್ ಸ್ಟಡೀಸ್ ಬರುತ್ತೆ ಅದರಲ್ಲಿ ಕೂಡ. ಸೊ ಅಲ್ಲಿ ಬಂದಾಗ ದ ಕೇಸ್ ಸ್ಟಡಿ ಬರುತ್ತೆ, ಕ್ಯಾಶುಯಲ್ ಕಂಪಾರೇಟಿವ್ ಸ್ಟಡೀಸ್ ಬರುತ್ತೆ, ಕೋರಿಲೇಷನ್ ಸ್ಟಡೀಸ್ ಬರುತ್ತೆ, ಪ್ರಿಡಿಕ್ಷನ್ ಸ್ಟಡೀಸ್ ಬರುತ್ತೆ, ಕ್ರಾಸ್ ಕಲ್ಚರಲ್ ಅಂಡ್ ಕಂಪಾರೇಟಿವ್ ಸ್ಟಡೀಸ್ ಕೂಡ ಬರುತ್ತೆ. ನೆಕ್ಸ್ಟ್ ಅದರಲ್ಲೇನೆ ಡೆವಲಪ್ಮೆಂಟಲ್ ಸ್ಟಡೀಸ್ ಬಂದ್ರೆ ಗ್ರೋತ್ ಸ್ಟಡೀಸ್ ನ ಮಾಡಬಹುದು,
ಲಾಂಗಿಟ್ಯೂಡನಲ್ ಸ್ಟಡೀಸ್, ಕ್ರಾಸ್ ಸೆಕ್ಷನಲ್ ಸ್ಟಡೀಸ್ ಮಾಡ್ಬೋದು, ಫಾಲೋ ಅಪ್ ಸ್ಟಡೀಸ್ ಅಂಡ್ ಟ್ರೆಂಡ್ ಸ್ಟಡೀಸ್ ಟು ಪ್ರಿಡಿಕ್ಟ್ ವಾಟ್ ಈಸ್ ಲೈಕ್ಲಿ ಟು ಬಿ ಟೇಕ್ ಪ್ಲೇಸ್ ಇನ್ ಸೋಷಿಯಲ್, ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಏರಿಯಾಸ್. ಓಕೆ, ಸೊ ಸ್ಟೆಪ್ಸ್ ಇನ್ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂದ್ರೆ ಏನು ಸ್ಟೆಪ್ಸು? ಸೆಲೆಕ್ಷನ್ ಆಫ್ ದ ಪ್ರಾಬ್ಲಮ್, ಸ್ಟೇಟ್ಮೆಂಟ್ ಅಂಡ್ ಡೆಫಿನೇಷನ್ ಆಫ್ ದಿ ಪ್ರಾಬ್ಲಮ್, ಐಡೆಂಟಿಫಿಕೇಶನ್ ಆಫ್ ಡೇಟಾ, ಸೆಲೆಕ್ಷನ್ ಆರ್ ಡೆವಲಪ್ಮೆಂಟ್ ಆಫ್ ಟೂಲ್ಸ್ ಸೆಲೆಕ್ಷನ್ ಮಾಡ್ತಾರೆ. ನೆಕ್ಸ್ಟ್ ಫಿಫ್ತ್, ಸೆಲೆಕ್ಷನ್ ಆಫ್ ದಿ ಸ್ಯಾಂಪಲ್, ಕಲೆಕ್ಷನ್ ಆಫ್ ಡೇಟಾ, ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಆಫ್ ಡೇಟಾ ಅಂಡ್ ರೈಟಿಂಗ್ ಆಫ್ ದ ರಿಸರ್ಚ್ ರಿಪೋರ್ಟ್ ನ ಬರೀತಾರೆ. ನೆಕ್ಸ್ಟ್ ಥರ್ಡ್, ಎಕ್ಸ್ಪೆರಿಮೆಂಟಲ್ ಮೆಥಡ್. ಎಕ್ಸ್ಪೆರಿಮೆಂಟಲ್ ಮೆಥಡ್ ಅಂದ್ರೆ ಮೊದಲೇ ನಾವು ಡಿಸ್ಕಸ್ ಮಾಡಿದ್ವಿ, ಅದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ವಿ. ಎಕ್ಸ್ಪೆರಿಮೆಂಟಲ್ ಮೆಥಡ್ಸ್ ಪ್ರೊವೈಡ್ಸ್ ಫಾರ್ ಮಚ್ ಕಂಟ್ರೋಲ್ ಅಂಡ್ therefore establishes a systematic and logic association between the manipulated facts, the manipulated factors and observed effects. Manipulated factors ಮತ್ತೆ observed effects ಅಲ್ಲಿ systematic and logical association ಇರುತ್ತೆ. The research defines a problem and the purpose, a tentative answer or hypothesis. ಇಲ್ಲಿ research defines ಮಾಡುತ್ತೆ a problem or a purpose, a tentative answer or a hypothesis. He tests the hypothesis and accept or reject it in the light of the controlled variable relationship that he has observed. or observe ಮಾಡಿದ್ರಲ್ಲಿ ಸೊ ಅಕ್ಸೆಪ್ಟ್ ಅಥವಾ ರಿಜೆಕ್ಟ್ ನ ಮಾಡ್ತಾರೆ, ಕಂಟ್ರೋಲ್ಡ್ ವೇರಿಯಬಲ್ ವಾಟ್ ಹಿ ಹ್ಯಾಸ್ ಅಬ್ಸರ್ವ್ಡ್. ಸೊ 4 ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಬಂದೆ. ಒಂದು ಕಂಟ್ರೋಲ್, ಸೆಕೆಂಡ್ ಮ್ಯಾನಿಪುಲೇಷನ್, ಥರ್ಡ್ ಅಬ್ಸರ್ವೇಷನ್, ಫೋರ್ತ್ ದ ರಿಪ್ಲಿಕೇಶನ್. ಸೊ ಇಷ್ಟು 4 ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಲ್ಲಿ ಇರುತ್ತೆ. ಸೊ ಸ್ಟೆಪ್ಸ್ ಇನ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಬಂದಾಗ ಏನೇನು ಸ್ಟೆಪ್ಸ್ ಬರುತ್ತೆ ಅಲ್ಲಿ ಅಂತ ಬಂದಾಗ, ಸೊ ಅಲ್ಲಿ ಒಂದು ಸರ್ವೇಯಿಂಗ್ ದ ಲಿಟ್ರೇಚರ್ ರಿಲೇಟಿಂಗ್ ಟು ದ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂತ ಲಿಟ್ರೇಚರ್ನ ಅವರು ಸರ್ವೆ ಮಾಡುವಂಥದ್ದು. ನೆಕ್ಸ್ಟ್ ಸೆಲೆಕ್ಟಿಂಗ್ ಅಂಡ್ ಡಿಫೈನಿಂಗ್ ದ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ನ ಸೆಲೆಕ್ಟ್ ಮಾಡಿ ಡಿಫೈನ್ ಮಾಡೋದು. ಸ್ಟೇಟಿಂಗ್ ಆಫ್ ಹೈಪೋಥೆಸಿಸ್, ಕನ್ಸ್ಟ್ರಕ್ಟಿಂಗ್ ದ ಎಕ್ಸ್ಪೆರಿಮೆಂಟಲ್ ಪ್ಲಾನ್ ಕನ್ಸ್ಟ್ರಕ್ಟ್ ಮಾಡೋದು. ಟ್ರೀಟ್ಮೆಂಟ್ ಅಂಡ್ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಆಫ್ ಡೇಟಾ ಅಂಡ್ 7 ಡ್ರಾಯಿಂಗ್ ಕನ್ಕ್ಲೂಷನ್ ಡ್ರಾ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ಸೊ ಫೋರ್ತ್ ಟೈಪ್ ಬಂದಾಗ the qualitative research method. Qualitative research method bandaga deals with non-numerical data like words, meanings, experiences and observations. ಇಲ್ಲಿ qualitative information, quantitative ಅಲ್ಲ. Okay, deal with the words, meanings, experiences and observations ಮೇಲೆ deal ಮಾಡುತ್ತೆ. Aims to understand the concepts, motivations and reasons the behind behaviors. So aims to understand the concepts ಗಳನ್ನ ಅರ್ಥ ಮಾಡ್ಕೋಬೇಕು, ಮೋಟಿವೇಶನ್ಸ್ ಗಳನ್ನ ಅರ್ಥ ಮಾಡ್ಕೋಬೇಕು ಅಂಡ್ ರೀಸನ್ಸ್ ಬಿಹೈಂಡ್ ದ ಬಿಹೇವಿಯರ್ಸ್ ಅರ್ಥ ಮಾಡೋಕೆ ಇಲ್ಲಿ ಏಮ್ ಇರುತ್ತೆ ಇದ್ರದ್ದು. ಡೇಟಾ ಇಸ್ ಕಲೆಕ್ಟೆಡ್ ವೈ ಇಂಟರ್ವ್ಯೂಸ್, ಕೇಸ್ ಸ್ಟಡೀಸ್, ಫೋಕಸ್ ಗ್ರೂಪ್ಸ್, ಟೆಕ್ಸ್ಚುಯಲ್ ಅನಾಲಿಸಿಸ್ ಅಲ್ಲಿ ಡೇಟಾನ ಕಲೆಕ್ಟ್ ಮಾಡಿರ್ತಾರೆ. ಎಕ್ಸಾಂಪಲ್, ಇನ್ ಲೀಗಲ್ ರಿಸರ್ಚ್ ಇಂಟರ್ವ್ಯೂ ಜಡ್ಜಸ್ ಆರ್ ಲಾಯರ್ಸ್ ಟು ಅಂಡರ್ಸ್ಟ್ಯಾಂಡ್ ಹೌ ಎ ಲಾ ಈಸ್ ಇಂಟರ್ಪ್ರಿಟೆಡ್ ಅಂಡ್ ಅಪ್ಲೈಡ್ ಇನ್ ದ ಕೋರ್ಟ್. ಓಕೆ, ಸ್ಟ್ರೆಂತ್ ಪ್ರೊವೈಡ್ಸ್ ಡೀಪ್ ಅಂಡ್ ಡೀಟೈಲ್ಡ್ ಇನ್ಸೈಟ್ ನ ಕೊಡುತ್ತೆ. ಇದು ಲಿಮಿಟೇಷನ್ಸ್, ರಿಸಲ್ಟ್ಸ್ ಮೇ ಬಿ ಸಬ್ಜೆಕ್ಟಿವ್ ಅಂಡ್ ನಾಟ್ ವೈಡ್ಲಿ ಜನರಲೈಸಬಲ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಾಂಟಿಟೇಟಿವ್ ರಿಸರ್ಚ್ ಮೆಥಡ್. ಸೊ ಕಮಿಂಗ್ ಟು ದ ಕ್ವಾಂಟಿಟೇಟಿವ್ ರಿಸರ್ಚ್ ಮೆಥಡ್, ಫೋಕಸ್ ಆನ್ ನ್ಯೂಮರಿಕಲ್ ಡೇಟಾ. ಇಲ್ಲಿ ನ್ಯೂಮರಿಕಲ್ ಡೇಟಾ ಮೇಲೆ ನಾವು ಫೋಕಸ್ ಮಾಡ್ತೀವಿ. ಮೆಜರಬಲ್ ವೇರಿಯೇಬಲ್ಸ್ ಅಂಡ್ ಸ್ಟಾಟಿಸ್ಟಿಕಲ್ ಅನಾಲಿಸಿಸ್. ಮೆಜರಬಲ್ ವೇರಿಯೇಬಲ್ ಮತ್ತೆ ಸ್ಟಾಟಿಸ್ಟಿಕಲ್ ಅನಾಲಿಸಿಸ್ ನಾವು ಮಾಡಬಹುದು. ಯೂಸ್ಡ್ ಟು ಟೆಸ್ಟ್ ಹೈಪೋಥಿಸಿಸ್, ಮೆಜರ್ ರಿಲೇಶನ್ಶಿಪ್ ಅಂಡ್ ಪ್ರಿಡಿಕ್ಟ್ ದ ಔಟ್ಕಮ್. ಸೊ ಹೈಪೋಥಿಸಿಸ್ ನ ಟೆಸ್ಟ್ ಮಾಡಕ್ಕೆ ಬಳಸ್ತೀವಿ, ರಿಲೇಶನ್ಶಿಪ್ ನ ಮೆಜರ್ ಮಾಡ್ತೀವಿ, ಔಟ್ಕಮ್ ನ ಪ್ರಿಡಿಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಡೇಟಾ ಇಸ್ ಕಲೆಕ್ಟೆಡ್ ಬೈ ಅ ಸರ್ವೆ, ಎಕ್ಸ್ಪೆರಿಮೆಂಟ್ಸ್, ಕ್ವಶನೇರ್ಸ್ ವಿತ್ ಫಿಕ್ಸ್ಡ್ ರೆಸ್ಪಾಂಡೆಂಟ್ಸ್ ಇಂದ ರೆಸ್ಪಾನ್ಸ್ ಕಲೆಕ್ಟ್ ಮಾಡ್ತೀವಿ. ಎಕ್ಸಾಂಪಲ್, ಇನ್ ಲೀಗಲ್ ರಿಸರ್ಚ್ ಅನಲೈಸಿಂಗ್ ಕ್ರೈಮ್ ರೇಟ್ಸ್ ಸ್ಟಾಟಿಸ್ಟಿಕಲಿ ಬಿಫೋರ್ ಅಂಡ್ ಆಫ್ಟರ್ ನ್ಯೂ ಲಾ ಇಸ್ ಮೆಜರ್ಡ್ ಇಸ್ ಇಂಪ್ಯಾಕ್ಟ್ ಏನಂತ ಮೆಜರ್ ಮಾಡಕ್ಕೆ. ಸ್ಟ್ರೆಂತ್ ಪ್ರೊವೈಡ್ಸ್ ಸ್ಟಾಟಿಸ್ಟಿಕಲಿ ವ್ಯಾಲಿಡ್ ಜನರಲೈಸಬಲ್ ರಿಸಲ್ಟ್ಸ್ ನ ಕೊಡುತ್ತೆ. ಲಿಮಿಟೇಷನ್ಸ್ ಮೇ ಮಿಸ್ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೋಷಿಯಲ್ ಕಾಂಟೆಕ್ಸ್ಟ್ ನ ಅಂಡರ್ಸ್ಟ್ಯಾಂಡ್ ಮಾಡೋದ್ರಲ್ಲಿ ಕಡಿಮೆ ಆಗ್ಬೋದು. ಓಕೆ, ಸೊ ಮಿಕ್ಸ್ಡ್ ಮೆಥಡ್ ಅಪ್ರೋಚ್ ಅಂದ್ರೆ ಕಂಬೈನಿಂಗ್ ಬೋತ್ ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ಮೆಥಡ್ ಆರ್ ಟು ಗೆಟ್ ದ ಕಾಂಪ್ರಹೆನ್ಸಿವ್ ಡೇಟಾ. ಎಕ್ಸಾಂಪಲ್, ಫಸ್ಟ್ ಸರ್ವೆ ಟು ಐಡೆಂಟಿಫೈ ದ ಟ್ರೆಂಡ್ಸ್ ಇನ್ ಲೀಗಲ್ ಅವೇರ್ನೆಸ್, ಫಾಲೋಡ್ ಬೈ ಇಂಟರ್ವ್ಯೂಸ್ ಫಾರ್ ಅ ಡೀಟೇಲ್ಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಾಸಸ್. ಸೊ ಅದನ್ನ ನಾವು ಎಕ್ಸಾಂಪಲ್ ತಗೋಬಹುದು. ಓಕೆ, ಎ ಕ್ಲಿಯರ್ ಕಂಪ್ಯಾರಿಸನ್ ಟೇಬಲ್ ಔಟ್ಲೈನ್ಡ್ ದ ಮೈನ್ ಫೀಚರ್ಸ್ ಆಫ್ ದಿ 5 ಕೀ ರಿಸರ್ಚ್ ಮೆಥಡ್ಗೆ ಕಂಪ್ಯಾರಿಟಿವ್ ಅನಾಲಿಸಿಸ್ ನ ಮಾಡಿದೀವಿ. ಓಕೆ, ಸೊ ಒಂದಾದ್ಮೇಲೆ ಒಂದನ್ನ ಡಿಸ್ಕಸ್ ಮಾಡ್ತಾ ನೋಡಿ. ಇಲ್ಲಿ ಮೆಥಡ್, ಪರ್ಪಸ್, ಡೇಟಾ ಟೈಪ್, ಅಪ್ರೋಚ್, ಟೂಲ್ಸ್, ಎಕ್ಸಾಂಪಲ್ಸ್, ಸ್ಟ್ರೆಂತ್, ಲಿಮಿಟೇಷನ್ಸ್ ನಾವು ತಗೊಂಡಿದ್ದೀವಿ. ಫಸ್ಟ್ ಹಿಸ್ಟಾರಿಕಲ್ ಮೆಥಡ್. ಸೊ ಹಿಸ್ಟಾರಿಕಲ್ ಮೆಥಡ್ ಪರ್ಪಸ್ ಸ್ಟಡಿ past events or laws to find the origins or development. Okay, so data type secondary, documents and records ನಾವು ಬಳಸ್ತೀವಿ ಇಲ್ಲಿ. ಅಪ್ರೋಚ್ ಕ್ವಾಲಿಟೇಟಿವ್ ಅಪ್ರೋಚ್ ಇರುತ್ತೆ. ಟೂಲ್ಸ್ ಎಕ್ಸಾಂಪಲ್ ಆರ್ಚಿವ್ಲಿ ಅನಾಲಿಸಿಸ್, ರಿವ್ಯೂ ಸ್ಟ್ಯಾಟ್ಯೂಟ್ಸ್ ಅಂಡ್ ಜಡ್ಜ್ಮೆಂಟ್ಸ್ ನಾವು ರಿವ್ಯೂ ಮಾಡ್ತೀವಿ ಅಲ್ಲಿ. ಸ್ಟ್ರೆಂತ್ ಕಾಂಟೆಕ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್, ಐಡೆಂಟಿಫೈಸ್ ಟ್ರೆಂಡ್ಸ್ ಐಡೆಂಟಿಫೈ ಮಾಡ್ತೀವಿ ಅಲ್ಲಿ. ಲಿಮಿಟೇಷನ್ಸ್ ಲ್ಯಾಕ್ ದ ಪ್ರೆಸೆಂಟ್ ರಿಲೆವೆನ್ಸ್
ರಿಲೈಸ್ ಆನ್ ಎಕ್ಸಿಸ್ಟಿಂಗ್ ರೆಕಾರ್ಡ್ಸ್ ಮೇಲೆ ಪ್ರೆಸೆಂಟ್ ರಿಲೆವೆನ್ಸ್ ಲ್ಯಾಕ್ ಆಗಿರುತ್ತೆ ಅಲ್ಲಿ. ಓಕೆ, ಯಾಕೆಂದ್ರೆ ಹಿಸ್ಟಾರಿಕಲ್ ಆಗಿರುತ್ತದೆ. ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ಬಂದಾಗ, ಓಕೆ, ಡಿಸ್ಕ್ರೈಬ್ಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ದ ಫಂಕ್ಷನ್ಸ್ ಆಫ್ ಎ ಲಾ ಆರ್ ಸಿಚುಯೇಷನ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಂಕ್ಷನ್ಸ್ ಆರ್ ಲಾ ಸಿಚುಯೇಷನ್ ಅದು ಕನ್ಸಿಡರೇಷನ್ ಮಾಡ್ತಾರೆ. ಡೇಟಾ ಟೈಪ್ ಪ್ರೈಮರಿ ಸೆಕೆಂಡರಿನ ಯೂಸ್ ಮಾಡ್ತೀವಿ ಅಲ್ಲಿ. ಸೊ ಅಪ್ರೋಚ್ ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಎರಡೂ ಇರುತ್ತೆ. ಟೂಲ್ಸ್ ಎಕ್ಸಾಂಪಲ್ ಬಂದಾಗ ಸರ್ವೆ, ಅಬ್ಸರ್ವೇಷನ್ಸ್, ಲೀಗಲ್ ಡಾಕ್ಯುಮೆಂಟ್ಸ್ ಇಂದ ಸ್ಟ್ರೆಂತ್, ಕ್ಲಿಯರ್ ಡಿಸ್ಕ್ರಿಪ್ಷನ್ ಆಫ್ ಕರೆಂಟ್ ಸಿಚುಯೇಷನ್, ಲಿಮಿಟೇಷನ್ ಡಸ್ ನಾಟ್ ಎಕ್ಸ್ಪ್ಲೈನ್ ರೀಸನ್ಸ್ ಆರ್ ಕಾಸಸ್ ಅದು ಎಕ್ಸ್ಪ್ಲೈನ್ ಮಾಡಲ್ಲ. ನೆಕ್ಸ್ಟ್ ಎಕ್ಸ್ಪೆರಿಮೆಂಟಲ್ ಬಂದಾಗ ಟೆಸ್ಟ್ ಹೈಪೋಥಿಸಿಸ್ ಬೈ ದ ಮ್ಯಾನಿಪುಲೇಟಿಂಗ್ ವೇರಿಯಬಲ್ಸ್ ನ ಟೆಸ್ಟ್ ಹೈಪೋಥಿಸಿಸ್ ಟೆಸ್ಟ್ ಆಗುತ್ತೆ. ಪ್ರೈಮರಿ ಮೆಜರ್ಡ್ ಡೇಟಾನ ಯೂಸ್ ಮಾಡ್ತೀವಿ. ಕ್ವಾಂಟಿಟೇಟಿವ್ ಇರುತ್ತೆ ಇಲ್ಲಿ. ಎಕ್ಸ್ಪೆರಿಮೆಂಟ್ಸ್, ಟ್ರಯಲ್ಸ್, ಸಿಮ್ಯುಲೇಷನ್ಸ್ ಬರುತ್ತೆ ಅಲ್ಲಿ. ಸೊ ಎಸ್ಟಾಬ್ಲಿಷ್ ದ ಕಾಸ್ ಎಫೆಕ್ಟ್ ರಿಲೇಶನ್ಶಿಪ್ ನ ಎಸ್ಟಾಬ್ಲಿಷ್ ಮಾಡುತ್ತೆ. ಲಿಮಿಟೇಷನ್ ಬಂದ್ರೆ ಮೇ ಲ್ಯಾಕ್ ರಿಯಲ್ ವರ್ಡ್ ಅಪ್ಲಿಕೇಶನ್ ಅದು ಲ್ಯಾಕ್ ಆಗುತ್ತೆ. ನೆಕ್ಸ್ಟ್ ದ ಕ್ವಾಲಿಟೇಟಿವ್ ಬಂದಾಗ ಎಕ್ಸ್ಪ್ಲೋರ್ ಮೀನಿಂಗ್ಸ್, ಮೋಟಿವೇಶನ್ಸ್, ಎಕ್ಸ್ಪೀರಿಯನ್ಸ್ ಎಕ್ಸ್ಪ್ಲೋರ್ ಮಾಡುತ್ತೆ. ನಾನ್ ನ್ಯೂಮರಿಕಲ್ ಇದು. ಕ್ವಾಲಿಟೇಟಿವ್ ಡೇಟಾ, ಇಂಟರ್ವ್ಯೂಸ್, ಕೇಸ್ ಸ್ಟಡೀಸ್ ಅಂಡ್ ಫೋಕಸ್ ಗ್ರೂಪ್ ನ ಯೂಸ್ ಮಾಡ್ತೀವಿ. ಡೀಟೇಲ್ಡ್ ಇನ್ಸೈಟ್ಸ್ ನಡೆಯುತ್ತೆ ಅಲ್ಲಿ. ನೆಕ್ಸ್ಟ್ ಸಬ್ಜೆಕ್ಟಿವ್, ಹಾರ್ಡ್ ಟು ಜನರಲೈಸ್ ಆಗುತ್ತೆ ಅಲ್ಲಿ ನೆಗೆಟಿವಿಟಿ ಬಂದಾಗ. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಬಂದ್ರೆ ಮೆಜರ್ ವೇರಿಯಬಲ್ಸ್ ಅಂಡ್ ಟೆಸ್ಟ್ ಹೈಪೋಥಿಸ್ ನ ಮೆಜರ್ ಮಾಡ್ತೀವಿ. ವೇರಿಯಬಲ್ಸ್ ಮೆಜರ್ ಮಾಡಿ ಹೈಪೋಥಿಸ್ ಟೆಸ್ಟ್ ಮಾಡ್ತೀವಿ. ನ್ಯೂಮರಿಕಲ್ ಬರುತ್ತೆ ಇದು. ಕ್ವಾಂಟಿಟೇಟಿವ್ ಅಂಡ್ ಸರ್ವೆ ವಿತ್ ಸ್ಟಾಟಿಸ್ಟಿಕ್ಸ್, ಸ್ಟ್ರಕ್ಚರ್ಡ್ ಅಬ್ಸರ್ವೇಷನ್ಸ್ ಯೂಸ್ ಮಾಡ್ತೀವಿ. ಸ್ಟಾಟಿಸ್ಟಿಕಲಿ ವ್ಯಾಲಿಡ್ ಜನರಲೈಸಬಲ್ ರಿಸಲ್ಟ್ಸ್ ಇಲ್ಲಿ ಬರುತ್ತೆ ಇಲ್ಲಿ. ಅಲ್ಲಿ ಅಡ್ವಾಂಟೇಜ್ ಬಂದ್ರೆ, ಡಿಸ್ಅಡ್ವಾಂಟೇಜ್ ಬಂದ್ರೆ ಮಿಸ್ ದ ಕಾಂಟೆಕ್ಸ್ ಡೆಪ್ತ್ ಆಫ್ ಮೀನಿಂಗ್ ಬರುತ್ತೆ ಅಲ್ಲಿ. ಸೊ ಇದೆಲ್ಲ ಕೂಡ ಸೊ ಡಿಫ್ರೆಂಟ್ ನಾವು ಕಂಪ್ಯಾರಿಟಿವ್ ಆಫ್ ದ ಡಿಫರೆಂಟ್ ಮೆಥಡ್ಸ್ ಆಫ್ ರಿಸರ್ಚ್ ಬಂದಾಗ, ಹಿಸ್ಟಾರಿಕಲ್, ಡಿಸ್ಕ್ರಿಪ್ಟಿವ್, ಎಕ್ಸ್ಪೆರಿಮೆಂಟಲ್, ಕ್ವಾಲಿಟೇಟಿವ್ ಮತ್ತೆ ಕ್ವಾಂಟಿಟೇಟಿವ್ಗೆ ಬಂದಾಗ. ನೆಕ್ಸ್ಟ್ ಸೊ ಸ್ಟೆಪ್ಸ್ ಆಫ್ ರಿಸರ್ಚ್ ವೆರಿ ಇಂಪಾರ್ಟೆಂಟ್. ಸ್ಟೆಪ್ಸ್ ಆಫ್ ರಿಸರ್ಚ್ ಬಂದಾಗ ಏನೇನು ರಿಸರ್ಚ್ ಅಲ್ಲಿ ಸ್ಟೆಪ್ಸ್ ನಾವು ನೋಡೋಣ. ಸೆಲೆಕ್ಷನ್ ಆಫ್ ದಿ ರಿಸರ್ಚ್ ಪ್ರಾಬ್ಲಮ್. ಮೊದಲನೇ ಸ್ಟೆಪ್ ನಾವು ರಿಸರ್ಚ್ ಪ್ರಾಬ್ಲಮ್ ಏನು ಅಂತ ತಗೋಬೇಕು. ಓಕೆ, ಸೊ ನಾವು ಒಂದು ಪ್ರಾಬ್ಲಮ್ ಗೊತ್ತಾದ್ರೆ ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿಬಹುದು. ಓಕೆ, ಈವನ್ ನೀವು ಡಾಕ್ಟರ್ ಹತ್ರ ಹೋದ್ರು ಫಸ್ಟ್ ಕೇಳೋದೇನವರು ಏನ್ ಪ್ರಾಬ್ಲಮ್ ಆಗಿದೆ ಅಂತ ಕೇಳ್ತಾರೆ. ಅದು ರಿಸರ್ಚ್ ಪ್ರಾಬ್ಲಮ್ ಅದು. ಅದ್ರ ಮೇಲೆ ಅವರು ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಅದೇ ರೀತಿ ರಿಸರ್ಚ್ ಅಲ್ಲೂ ಕೂಡ ಸೆಲೆಕ್ಷನ್ ಆಫ್ ದ ರಿಸರ್ಚ್ ಪ್ರಾಬ್ಲಮ್. ಸೋರ್ಸು ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಇಂದ ತಗೋತೀವಿ. ಸೊ ಎಕ್ಸಾಂಪಲ್ ಸೊಸೈಟಲ್ ನೀಡ್ಸ್, ಓಕೆ, ಬರ್ನಿಂಗ್ ಪ್ರಾಬ್ಲಮ್ಸ್ ಸೊಸೈಟಿ ತಗೋಬಹುದು ಎಕ್ಸಾಂಪಲ್. ಓಕೆ, ಅಂಡ್ ಇನ್ಫರೆನ್ಸ್ ಫ್ರಮ್ ಥಿಯರಿಯಿಂದ ಇನ್ಫರೆನ್ಸ್ ಮಾಡ್ಕೋಬಹುದು. ನ್ಯಾಷನಲ್ ಪ್ರಯಾರಿಟೀಸ್ ಇಟ್ಕೊಂಡು ಎನ್ವಿರಾನ್ಮೆಂಟ್, ಪಾಪ್ಯುಲೇಷನ್, ಓಕೆ, ವ್ಯಾಲ್ಯೂ ಎಜುಕೇಶನ್, ಓಕೆ, ಸೊಸೈಟಲ್ ಅಡ್ವಾಂಟೇಜ್, ಸೋಷಿಯಲಿ ಡಿಸ್ಅಡ್ವಾಂಟೇಜ್ ಎಕ್ಸೆಟ್ರಾ ಡಿಫ್ರೆಂಟ್ ಇದನ್ನ ತಗೊಂಡು ನಾವು ಸೋರ್ಸ್ನ ಇಟ್ಕೊಂಡು ಡಿಫ್ರೆಂಟ್ ಏರಿಯಾ ಮೇಲೆ ನಾವು ಪ್ರಾಬ್ಲಮ್ನ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಅದನ್ನ ಇಟ್ಕೊಂಡು ಪ್ರೊಫೆಷನಲ್ ಲಿಟ್ರೇಚರ್ನ ನೋಡ್ತೀವಿ. ಓಕೆ, ರಿಸರ್ಚ್ ರಿಪೋರ್ಟ್ ಅಲ್ಲಿ ಓದ್ತೀವಿ, ರಿಸರ್ಚ್ ಜರ್ನಲ್ಸ್ನ ಓದ್ತೀವಿ, ಲಿಟ್ರೇಚರ್ ಪ್ರೀವಿಯಸ್ ಸ್ಟಡಿನ ಮಾಡೋಕ್ಕೋಸ್ಕರ. ಇಂಟರ್ನ್ಯಾಷನಲ್ ಡೆಸರ್ಟೇಷನ್ಸ್, ಅಬ್ಸ್ಟ್ರಾಕ್ಷನ್ ಓದ್ಬೋದು, ಸರ್ವೆ ಆಫ್ ರಿಸರ್ಚ್ ನೋಡ್ಬೋದು, ಬುಕ್ಸ್ ಆಫ್ ದಿ ಆನ್ ದ ಸಬ್ಜೆಕ್ಟ್ ನೋಡ್ಬೋದು, ರಿಪೋರ್ಟ್ಸ್ ಆಫ್ ದಿ ಕಮಿಷನ್ಸ್ ಅಂಡ್ ಕಮಿಟೀಸ್ಗಳ ರಿಪೋರ್ಟ್ಗಳನ್ನ ನಾವು ನೋಡ್ಬೋದು. ಓಕೆ, ನ್ಯಾಷನಲ್, ಇಂಟರ್ನ್ಯಾಷನಲ್ ಮತ್ತೆ ಎಮರ್ಜಿಂಗ್ ಟ್ರೆಂಡ್ಸ್ಗಳನ್ನ ನೋಡ್ಬೋದು. ನೆಕ್ಸ್ಟ್ ಪ್ರೊಫೆಷನಲ್ ಕಾಂಟ್ರಾಕ್ಟ್ಸ್ಗಳನ್ನ ನೋಡ್ಬೋದು. ದಟ್ ಕನ್ಸಲ್ಟೇಷನ್ ವಿತ್ ರಿಸರ್ಚ್ ಗೈಡ್, ಪ್ರೊಫೆಸರ್ ಅಂಡ್ ಕೋರ್ಸ್ ಇನ್ಸ್ಟ್ರಕ್ಟರ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಪ್ರಾಬ್ಲಮ್ಸ್ ನೋಡ್ಬೋದು. ಅಂಡ್ ಅಟೆಂಡಿಂಗ್ ದ ಕಾನ್ಫರೆನ್ಸ್ ಅಂಡ್ ವರ್ಕ್ಶಾಪ್ ನಮಗೆ ಸೊ ಬರ್ನಿಂಗ್ ಇಶ್ಯೂಸ್ಗಳ ಬಗ್ಗೆ, ಪ್ರಾಬ್ಲಮ್ಸ್ಗಳ ಬಗ್ಗೆ ಗೊತ್ತಾಗ್ಬೋದು. ಓಕೆ, ಅದು ಫಸ್ಟ್ ಸ್ಟೆಪ್ ಬಂದಾಗ ಸೆಲೆಕ್ಷನ್ ಆಫ್ ದ ರಿಸರ್ಚ್ ಪ್ರಾಬ್ಲಮ್ ಬರುತ್ತೆ ಸ್ಟೆಪ್ಸ್ ಇನ್ ರಿಸರ್ಚ್ ಅಲ್ಲಿ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಬಂದಾಗ ರಿವ್ಯೂ ಆಫ್ ರಿಲೇಟೆಡ್ ಲಿಟ್ರೇಚರ್. ನಾವು ಒಂದ್ಸಲ ನಾವು ಪ್ರಾಬ್ಲಮ್ನ ಸೆಲೆಕ್ಟ್ ಮಾಡಿದ್ಮೇಲೆ ಅದರ ಸಂಬಂಧಪಟ್ಟಂತ ಲಿಟ್ರೇಚರ್ಗಳನ್ನ ಓದ್ಬೇಕು. ಲಿಟ್ರೇಚರ್ ಓದೋದು ಅಂದ್ರೆ ಏನು, ಇಲ್ಲಿವರೆಗೆ ಅದ್ರ ಬಗ್ಗೆ ಯಾರಾದ್ರೂ ಸ್ಟಡಿ ಮಾಡಿದಾರಾ, ಸ್ಟಡಿ ಮಾಡಿದರೆ ಏನ್ ಸ್ಟಡಿ ಮಾಡಿದ್ದಾರೆ, ಎಲ್ಲಿವರೆಗೆ ಸ್ಟಡಿ ಮಾಡಿದ್ದಾರೆ, ಅದು ನಮಗೆ ಗೊತ್ತಾಗಬೇಕು. ಯಾಕಂದ್ರೆ ನಮಗೆ ರಿಸರ್ಚ್ ಗ್ಯಾಪ್ ಸಿಗಬೇಕಲ್ಲಿ. ಆ ಗ್ಯಾಪ್ ಇಟ್ಕೊಂಡು ನಾವು ಫರ್ದರ್ ಸ್ಟಡಿ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಆಫ್ಟರ್ ರಿವ್ಯೂ ಆಫ್ ಲಿಟ್ರೇಚರ್ ಫಾರ್ಮುಲೇಷನ್ ಆಫ್ ಹೈಪೋಥಿಸಿಸ್ ಬರುತ್ತೆ. ಹೈಪೋಥಿಸಿಸ್ ನ ಫ್ರೇಮ್ ಮಾಡಬೇಕಾಗುತ್ತೆ. ಟೆಂಟೇಟಿವ್ ಜನರಲೈಸೇಷನ್, ಪಾಸಿಬಲ್ ಸೊಲ್ಯೂಷನ್ಸ್ ನಾವು ಫ್ರೇಮ್ ಮಾಡ್ತೀವಿ. ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಮತ್ತೆ ನಲ್ ಹೈಪೋಥಿಸಿಸ್ ನ ಫ್ರೇಮ್ ಮಾಡೋ ಕೆಲಸನ ಮಾಡ್ತೀವಿ. ಟೈಪ್ಸ್ ಬಂದಾಗ ದ ಡೈರೆಕ್ಷನಲ್, ಇಲ್ಲಿ ಬಂದಾಗ ಡೈರೆಕ್ಷನಲ್ ಬಂದಾಗ ಡೈರೆಕ್ಟಿವ್ ಟೀಚರ್ಸ್ ಆರ್ ಮೋರ್ ಎಫೆಕ್ಟಿವ್ ದ್ಯಾನ್ ದ ನಾನ್ ಡೈರೆಕ್ಟಿವ್ ಟೀಚರ್ಸ್ ಅಂತ ಒಂದು ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ನಾನ್ ಡೈರೆಕ್ಷನಲ್, ದೇರ್ ಇಸ್ ಅ ಡಿಫರೆನ್ಸ್ ಇನ್ ದ ಎಫೆಕ್ಟಿವ್ನೆಸ್ ಆಫ್ ನಾನ್ ಡೈರೆಕ್ಟಿವ್ ಅಂಡ್ ಡೈರೆಕ್ಟಿವ್ ಟೀಚರ್ಸ್. ಓಕೆ, ಫಾರ್ಮ್ಸು ಡಿಕ್ಲರೇಟಿವ್ ಫಾರ್ಮ್ಸ್ ಬರುತ್ತೆ. ಎಕ್ಸಾಂಪಲ್ ಬಂದ್ರೆ ದ ಅಕಾಡೆಮಿಕ್ ಅಚೀವ್ಮೆಂಟ್ ಆಫ್ ಎಕ್ಸ್ಟ್ರಾವರ್ಡ್ಸ್ ಇಸ್ ಸಿಗ್ನಿಫಿಕೆಂಟ್ಲಿ ಹೈಯರ್ ದ್ಯಾನ್ ಆಫ್ ದಿ ಇಂಟ್ರಾವರ್ಡ್ಸ್. ನಲ್ ಫಾರ್ಮ್ ಬಂದ್ರೆ ಎಕ್ಸಾಂಪಲ್ there is no significant difference in the academic achievement of students with the higher SES and lower SES. ಸೊ ಈ ರೀತಿ ನಾವು ಆಲ್ಟರ್ನೇಟಿವ್ ಮತ್ತೆ ಲೈವ್ ನಲ್ ಹೈಪೋಥಿಸಿಸ್ ನಾವು ಫ್ರೇಮ್ ಮಾಡುವಂತ ಕೆಲಸನ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಆಫ್ಟರ್ ದಟ್ ಏನಾಗುತ್ತೆ,
ದ ಮೆಥಡ್ ಟು ಬಿ ಯೂಸ್ಡ್, ಯಾವ ಮೆಥಡ್ ನ ಯೂಸ್ ಮಾಡ್ತೀವಿ ಅನ್ನೋದನ್ನ ನಾವು ನೋಡ್ಬೇಕು. ಮೆಥಡ್ ಆಫ್ ರಿಸರ್ಚ್. ಓಕೆ, ಸೊ ಹಿಸ್ಟಾರಿಕಲ್ ಮೆಥಡ್, ಡಿಸ್ಕ್ರಿಪ್ಟಿವ್ ಮೆಥಡ್, ಎಕ್ಸ್ಪೆರಿಮೆಂಟಲ್ ಮೆಥಡ್, ಓಕೆ, ಅಥವಾ ದ ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟಿವ್, ಬೋತ್ ಕಂಬೈಂಡ್ ನೋಡ್ಬೇಕಾಗುತ್ತೆ. ದ ಮೆಥಡ್ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ದ ಪ್ರಾಬ್ಲಮ್ ಅಂಡ್ ಟೈಪ್ ಆಫ್ ಡೇಟಾ ರಿಕ್ವೈರ್ಡ್. ಸೊ ನಮ್ಮ ಮೆಥಡ್ ಯಾವ ರೀತಿ ಡಿಪೆಂಡ್ ಆಗುತ್ತೆ ಅಂದ್ರೆ ನೇಚರ್ ಆಫ್ ದ ಪ್ರಾಬ್ಲಮ್ ಮತ್ತೆ ಟೈಪ್ ಆಫ್ ಡೇಟಾ ರಿಕ್ವೈರ್ಡ್ ಮೇಲೆ ನಾವು ಮೆಥಡ್ ನ ಡಿಸೈಡ್ ಮಾಡಬೇಕಾಗುತ್ತೆ. ಅಲ್ಲಿ ನೆಕ್ಸ್ಟ್ ವೇರಿಯೇಬಲ್ಸ್, ಸ್ಯಾಂಪಲ್, ಓಕೆ, ಅಲ್ಲಿ ನಾನ್ ಪ್ರಾಬಬಿಲಿಟಿ, ಪರ್ಪಸಿವ್ ಸ್ಯಾಂಪ್ಲಿಂಗ್, ಕೋಟಾ ಸ್ಯಾಂಪ್ಲಿಂಗ್ ಯಾವ್ದನ್ನ ಯೂಸ್ ಮಾಡಬೇಕು, ಪ್ರಾಬಬಿಲಿಟಿ, ಸಿಂಪಲ್ ರ್ಯಾಂಡಮ್, ಸ್ಟ್ರಾಟಿಫೈಡ್, ಸಿಸ್ಟಮ್ಯಾಟಿಕ್, ಕ್ಲಸ್ಟರ್ ಆರ್ ಮಲ್ಟಿಸ್ಟೇಜ್ ಸ್ಯಾಂಪ್ಲಿಂಗ್ ಯೂಸ್ ಮಾಡಬೇಕಾ, ಡಿಸೈನ್, ಇದೆಲ್ಲ ಕೂಡ ಬೇಕಾಗುತ್ತೆ. ಅದನ್ನ ನಾವು ಅಲ್ಲಿ ಬರಿಬೇಕಾಗುತ್ತೆ. ಅದನ್ನ ನಾವು ನೆಕ್ಸ್ಟ್ ಥರ್ಡ್ ಸ್ಟೆಪ್ ಅಲ್ಲಿ, ನಾವು ಫೋರ್ತ್ ಸ್ಟೆಪ್ ಅಲ್ಲಿ ಮೆಥಡ್ ಟು ಬಿ ಯೂಸ್ ನಾವು ಹೇಳ್ಬೇಕಾಗುತ್ತೆ. ನೆಕ್ಸ್ಟ್ ಆಫ್ಟರ್ ದಿಸ್ ವಿ ನೀಡ್ ಟು ಗೋ ವಿತ್ ಕಲೆಕ್ಷನ್ ಆಫ್ ಡೇಟಾ. ಆಫ್ಟರ್ ಡಿಸೈಡಿಂಗ್ ದಟ್ ವಿ ನೀಡ್ ಟು ಗೋ ಕಲೆಕ್ಷನ್ ಆಫ್ ಡೇಟಾ ಕಲೆಕ್ಷನ್ ಮಾಡಬೇಕಾಗುತ್ತೆ. ಸೆಲೆಕ್ಷನ್ ಅಂಡ್ ಡೆವಲಪ್ಮೆಂಟ್ ಆಫ್ ಟೂಲ್ಸ್ ಅಂಡ್ ಟೆಕ್ನಿಕ್ಸ್, ಯಾವ ಟೂಲ್ಸ್ ಯಾವ ಟೆಕ್ನಿಕ್ಸ್ ನಾವು ಯೂಸ್ ಮಾಡ್ತೀವಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದನ್ನ ಕ್ವಶನೇರ್ ನ ಫ್ರೇಮ್ ಮಾಡಬೇಕಾಗುತ್ತೆ. ಓಕೆ, ದ ಇನ್ವೆಂಟರೀಸ್, ದ ರೇಟಿಂಗ್ ಸ್ಕೇಲ್ಸ್, ಚೆಕ್ ಲಿಸ್ಟ್ ಗಳನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಓಕೆ, ಆಟಿಟ್ಯೂಡ್ ಸ್ಕೇಲ್ಸ್ ಗಳನ್ನ ತಗೋಬೇಕಾಗುತ್ತೆ. ಆಪ್ಟಿಟ್ಯೂಡ್ ಅಂಡ್ ಎಬಿಲಿಟಿ ಟೆಸ್ಟ್ ನ ಮಾಡಬೇಕಾಗುತ್ತೆ. ಓಕೆ, ಇಂಟರ್ವ್ಯೂ, ಅಬ್ಸರ್ವೇಷನ್, ಸೋಶಿಯೋಮೆಟ್ರಿಕ್ ಅಂಡ್ ಪ್ರೊಜೆಕ್ಟಿವ್ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡಬೇಕಾಗುತ್ತೆ ಕಲೆಕ್ಷನ್ ಆಫ್ ಡೇಟಾದಲ್ಲಿ. ಕಲೆಕ್ಷನ್ ಆಫ್ ಡೇಟಾ ಫ್ರಮ್ ದ ಸೆಲೆಕ್ಟೆಡ್ ಸ್ಯಾಂಪಲ್, ನಮ್ಮ ಸೆಲೆಕ್ಟೆಡ್ ಸ್ಯಾಂಪಲ್ ಯಾವುದು ಅವರಿಂದ ಯಾವುದೇ ಒಂದು ರೂಪದಲ್ಲಿ ಈ ರೀತಿಲಿ ಡಿಫ್ರೆಂಟ್ ರೂಪದಲ್ಲಿ ನಾವು ಕಲೆಕ್ಷನ್ ಆಫ್ ಡೇಟಾನ ಮಾಡ್ತೀವಿ. ಸೊ ಆಫ್ಟರ್ ಡೇಟಾ ಕಲೆಕ್ಷನ್ ಮಾಡಿದ್ಮೇಲೆ ಏನ್ ಮಾಡ್ತೀವಿ, ಅನಲೈಸಿಂಗ್ ಅಂಡ್ ಇಂಟರ್ಪ್ರಿಟೇಷನ್ ಆಫ್ ಡೇಟಾ, ಡೇಟಾನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಅನಲೈಸ್ ಮತ್ತೆ ಇಂಟರ್ಪ್ರಿಟೇಷನ್ ಮಾಡ್ತೀವಿ. ಸೊ ಸೆಲೆಕ್ಷನ್ ಆಫ್ ದ ಅಪ್ರಾಪ್ರಿಯೇಟ್ ಕ್ವಾಂಟಿಟೇಟಿವ್ ಅಂಡ್ ಕ್ವಾಲಿಟೇಟಿವ್ ಟೆಕ್ನಿಕ್ಸ್ ಫಾರ್ ಪ್ರೊಸೆಸಿಂಗ್ ಆಫ್ ದ ಡೇಟಾ, ಡೇಟಾನ ಪ್ರೊಸೆಸ್ ಮಾಡೋಕ್ಕೆ ಸೊ ಯಾವುದೋ ಒಂದು ಅಪ್ರಾಪ್ರಿಯೇಟ್ ಕ್ವಾಲಿಟೇಟಿವ್ ಮತ್ತೆ ಕ್ವಾಂಟಿಟೇಟಿವ್ ಟೆಕ್ನಿಕ್ ನ ಬಳಸ್ತೀವಿ. ಓಕೆ, ದ ಡಿಸ್ಕ್ರಿಪ್ಟಿವ್ ಸ್ಟಾಟಿಸ್ಟಿಕಲ್ ಮೆಜರ್ಸ್ ಗಳನ್ನ ಯೂಸ್ ಮಾಡ್ತೀವಿ ಅಂಡ್ ಇನ್ಫರೆನ್ಷಿಯಲ್ ಸ್ಟಾಟಿಸ್ಟಿಕಲ್ ಮೆಜರ್ಸ್ ಗಳನ್ನ ಯೂಸ್ ಮಾಡಿ ದ ಇಂಟರ್ಪ್ರಿಟೇಷನ್, ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಮಾಡ್ತೀವಿ. ನೆಕ್ಸ್ಟ್ ಬಂದಾಗ ಸೆವೆಂತ್ ಪಾಯಿಂಟ್, ರಿಪೋರ್ಟಿಂಗ್ ದ ರಿಸಲ್ಟ್ ನ ರಿಪೋರ್ಟ್ ಮಾಡುವಂಥದ್ದು. ರಿಪೋರ್ಟ್ ಪ್ರೊಸೀಜರ್ಸ್, ಫೈಂಡಿಂಗ್ಸ್ ಆರ್ ಕನ್ಕ್ಲೂಷನ್ಸ್ ನ ಬರಿತೀವಿ ಅಲ್ಲಿ. ಇನ್ಫರೆನ್ಸಸ್, ಕನ್ಕ್ಲೂಷನ್ಸ್ ಆರ್ ಜನರಲೈಸೇಷನ್ ಡ್ರಾನ್. ಸೊ ಡ್ರಾನ್ ಜನರಲೈಸೇಷನ್ ನಾವು ಬರಿತೀವಿ, ಕನ್ಕ್ಲೂಷನ್ಸ್ ಬರಿತೀವಿ ಅಂಡ್ ಇಂಪ್ಲಿಕೇಶನ್ ನ ಬರಿತೀವಿ, ಏನ್ ಇಂಪ್ಲಿಕೇಶನ್ ಆಯ್ತು ಇದರಿಂದ ಅಂತ. ಅಂಡ್ ಸಜೆಷನ್ಸ್ ಫಾರ್ ಫರ್ದರ್ ಸ್ಟಡಿ, ಸ್ಕೋಪ್ ಫಾರ್ ಫರ್ದರ್ ಸ್ಟಡಿ ಕೂಡ ಬರಿತೀವಿ. ಓಕೆ, ಸೊ ದಿಸ್ ಆರ್ ದ ಡಿಫ್ರೆಂಟ್ ಸ್ಟೆಪ್ಸ್ ಫಾರ್ ದ ರಿಪೋರ್ಟ್ ರೈಟಿಂಗ್ ಆರ್ ರಿಪೋರ್ಟ್ ರೈಟಿಂಗ್ ಕನ್ಸಿಡರೇಷನ್ ತಗೊಂಡಾಗ ನಾವು ಸೊ ಡಿಫ್ರೆಂಟ್ ಸ್ಟೆಪ್ಸ್ ಗಳನ್ನ ನಾವು ಬಳಸ್ತೀವಿ. 1 to 7 ಸ್ಟೆಪ್ಸ್ ಫಾರ್ ದ ರಿಸರ್ಚ್ ನಾವು ಕನ್ಸಿಡರೇಷನ್ ತಗೋತೀವಿ, ಸ್ಟೆಪ್ಸ್ ಫಾರ್ ರಿಸರ್ಚ್ ಬಂದಾಗ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಬರೋದು ಥೀಸಿಸ್ ರೈಟಿಂಗ್, ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಫಾರ್ಮೆಟ್. ಥೀಸಿಸ್ ನ ಯಾವ ರೀತಿ ಬರೀಬೇಕು, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದರ ಫಾರ್ಮೆಟ್ ಏನು, ಥೀಸಿಸ್ ಅಂದ್ರೆ ಏನು. ಸೊ ಫೈನಲ್ ಒಂದು PhD ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಗ್ರಂಥವನ್ನು ರೆಡಿ ಮಾಡ್ಬಿಟ್ಟು ಫೈನಲ್ ಥೀಸಿಸ್ ನಾವು ಸಬ್ಮಿಟ್ ಮಾಡ್ತೀವಿ. ನಾವು ಏನೇನು ರಿಸರ್ಚ್ ಮಾಡಿದ್ವಿ ಅಂತ ನಾವು ಥೀಸಿಸ್ ರೈಟಿಂಗ್ ಅಂತ ಕರಿತೀವಿ. ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದರ ಫಾರ್ಮೆಟ್ ಏನು ಅಂತ ನಾವು ನೋಡಬೇಕಾಗುತ್ತೆ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಗುಡ್ ರಿಸರ್ಚ್ ರಿಪೋರ್ಟ್ ಬಂದಾಗ, ಓಕೆ, ಅಲ್ಲಿ ದ ಪ್ರೆಸೆಂಟೇಷನ್ ಆಫ್ ರಿಸರ್ಚ್ ರಿಪೋರ್ಟ್ ಶುಡ್ ಬಿ ದ ಕ್ರಿಯೇಟಿವ್, ಲಾಜಿಕಲ್ ಅಂಡ್ ದ ಕಾಯಿನ್ಸ್. ಸೊ ಇಲ್ಲಿ ರಿಸರ್ಚ್ ರಿಪೋರ್ಟ್ ಕ್ರಿಯೇಟಿವ್ ಆಗಿರ್ಬೇಕು, ಲಾಜಿಕಲ್ ಆಗಿರ್ಬೇಕು. ಅದು ಇಟ್ಸ್ ಲ್ಯಾಂಗ್ವೇಜ್ ಶುಡ್ ಬಿ ಫಾರ್ಮಲ್, ಸಿಂಪಲ್ ಅಂಡ್ ಸ್ಟ್ರೈಟ್ ಫಾರ್ವರ್ಡ್. ಲ್ಯಾಂಗ್ವೇಜ್ ಫಾರ್ಮಲ್ ಆಗಿ, ಸಿಂಪಲ್ ಆಗಿ, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಎಲ್ಲರಿಗೂ ಕೂಡ ಅರ್ಥ ಆಗೋ ತರ ಇರಬೇಕು. ನೆಕ್ಸ್ಟ್ ದ ಪರ್ಸನಲ್ ಪ್ರೊನೌನ್ಸಸ್ ಐ, ವಿ, ಯು, ಮೀ, ಅವರ್ ಅಂಡ್ ಅಸ್ ಶುಡ್ ನಾಟ್ ಬಿ ಯೂಸ್ಡ್. ನಾವಲ್ಲಿ ಪರ್ಸನಲ್ ಪ್ರೊನೌನ್ಸಸ್ ಐ, ವಿ, ಯು, ಮೀ, ಅವರ್ಸ್ ಅಂಡ್ ಅಸ್ ನಾವು ಯೂಸ್ ಮಾಡಬಾರ್ದು. ದ ರಿಸರ್ಚರ್ ಆರ್ ದ ಇನ್ವೆಸ್ಟಿಗೇಟರ್ ಶುಡ್ ಬಿ ಯೂಸ್ಡ್. ನಾವು ರಿಸರ್ಚರ್ ಅಥವಾ ಇನ್ವೆಸ್ಟಿಗೇಟರ್ ಅಂತ ನಾವು ಯೂಸ್ ಮಾಡಬೇಕಾಗುತ್ತೆ. ದ ಯೂಸ್ ಆಫ್ ಅಬ್ರಿವೇಷನ್ ಎಕ್ಸೆಪ್ಟ್ ಸಮ್ ಯೂನಿವರ್ಸಲ್ ಅಕ್ಸೆಪ್ಟಬಲ್ ಒನ್ಸ್ ಶುಡ್ ಬಿ ಅವಾಯ್ಡೆಡ್. ಓಕೆ, ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಬಿಟ್ಟು ಎಲ್ಲದನ್ನು ಕೂಡ ಅವಾಯ್ಡ್ ಮಾಡಬೇಕು. ಅಬ್ರಿವೇಷನ್ಸ್ ಇನ್ ದ ಮೇನ್ ಟೆಕ್ಸ್ಟ್ ಆಫ್ ದಿ ರಿಸರ್ಚ್ ರಿಪೋರ್ಟ್ ಅಲ್ಲಿ ಅವಾಯ್ಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಜನರಲ್ ರೂಲ್ಸ್ ಆಫ್ ಟೈಪಿಂಗ್ ದ ರಿಸರ್ಚ್ ರಿಪೋರ್ಟ್. ರಿಸರ್ಚ್ ರಿಪೋರ್ಟ್ ನ ಟೈಪ್ ಮಾಡೋಕ್ಕೆ ಜನರಲ್ ರೂಲ್ಸ್ ಏನು, ಎ ಗುಡ್ ಕ್ವಾಲಿಟಿ ಬಾಂಡ್ ಪೇಪರ್ ಆಫ್ 8.5 by 11 inch ಸೈಜ್ ಆಫ್ ದಿ 13 to 16 pound weight ಶುಡ್ ಬಿ ಯೂಸ್ಡ್ ಅಂತ ನಾವು ಯೂಸ್ ಮಾಡಬೇಕಾಗುತ್ತೆ. ಮೆಟೀರಿಯಲ್ ಶುಡ್ ಬಿ ಟೈಪ್ಡ್ ಒನ್ ಸೈಡ್ ಆಫ್ ದಿ ಪೇಪರ್, ಒನ್ ಸೈಡ್ ಆಫ್ ದ ಪೇಪರ್ ಮೆಟೀರಿಯಲ್ ಟೈಪ್ ಮಾಡಬೇಕಾಗುತ್ತೆ. ಆಲ್ ಮಾರ್ಜಿನ್ ಶುಡ್ ಬಿ 1.5 inch ಆರ್ ರೈಟ್ 1 inch, ಲೆಫ್ಟ್ 1.5 inch, ಟಾಪ್ 1/4 inch, ಬಾಟಮ್ 1.5 inch. ಸೊ ಈ ರೀತಿ ನಾವು ಮಾರ್ಜಿನ್ಸ್ ಗಳನ್ನ ಕೊಡಬೇಕಾಗುತ್ತೆ. ಆಲ್ ಟೆಕ್ಸ್ಚುಯಲ್ ಮಾರ್ಜಿನ್ ಶುಡ್ ಬಿ ಡಬಲ್ ಸ್ಪೇಸ್ ನಾವು ಕೊಡಬೇಕಾಗುತ್ತೆ. ಅಂಡ್ ಡಿವೈಡಿಂಗ್ ಆಫ್ ವರ್ಡ್ಸ್ ಎಟ್ ದ ಎಂಡ್ ಆಫ್ ದಿ ಲೈನ್ ಶುಡ್ ಬಿ ಅವಾಯ್ಡೆಡ್. ಎಂಡ್ ಆಫ್ ದ ಲೈನ್ ವರ್ಡ್ ನ ಡಿವೈಡ್ ಮಾಡೋದು ಅವಾಯ್ಡ್ ಮಾಡಬೇಕಾಗುತ್ತೆ. ಅಂದ್ರೆ ಸೊ ಅರ್ಧ ಬರೆದು ಇನ್ನೊಂದು ಅರ್ಧ ನೆಕ್ಸ್ಟ್ ಲೈನ್ ತಗೊಳ್ಳುವಂತ ಕೆಲಸ ಮಾಡಬಾರ್ದು. ಫಾಂಟ್ ಸೈಜ್ 12, ಈ ಸ್ಟ್ಯಾಂಡರ್ಡ್ 12 ಇದೆ. ಓಕೆ, ಟೈಮ್ಸ್ ನ್ಯೂ ರೋಮನ್ ಯೂಸ್ ಮಾಡ್ತಾರೆ. ಅಂಡ್ ಡೈರೆಕ್ಟ್ ಕೊಟೇಶನ್ಸ್ ಆರ್ ಎನ್ಕ್ಲೋಸ್ಡ್ ಇನ್ ದ ಕ್ವಶನ್ ಮಾರ್ಕ್ಸ್. ಇನ್ಕ್ಲೂಡ್ ಇನ್ ದ ಕ್ವಶನ್ ಮಾರ್ಕ್ಸ್ ಅಲ್ಲಿ ಡೈರೆಕ್ಟ್ ಕೊಟೇಶನ್ಸ್ ನ ಅವರು ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ಇದೆಲ್ಲ
ಜನರಲ್ ರೂಲ್ಸ್ ಆಫ್ ಟೈಪಿಂಗ್ ದ ರಿಸರ್ಚ್ ರಿಪೋರ್ಟ್. ಅದು ಸ್ವಲ್ಪ ಕೆಲವು ಯೂನಿವರ್ಸಿಟಿಗಳಿಗೆ ಅದು ಲಿಟ್ಲ್ ಬಿಟ್ ವೇರಿ ಆಗುತ್ತೆ. ಜನರಲ್ ರೂಲ್ಸ್ ನಾನು ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಜನರಲ್ ಫಾರ್ಮೆಟ್ ಆಫ್ ರಿಸರ್ಚ್ ರಿಪೋರ್ಟ್. ರಿಸರ್ಚ್ ರಿಪೋರ್ಟ್ಗೆ ಜನರಲ್ ಫಾರ್ಮೆಟ್ ನ ತಗೊಂಡಾಗ 3 ಮೈನ್ ಸೆಕ್ಷನ್ಸ್ ಬರುತ್ತೆ. ಒಂದು ಪ್ರಿಲಿಮಿನರಿ ಸೆಕ್ಷನ್ ಬರುತ್ತೆ, ನೆಕ್ಸ್ಟ್ ಬಾಡಿ ಆಫ್ ದ ರಿಪೋರ್ಟ್ ಬರುತ್ತೆ, ನೆಕ್ಸ್ಟ್ ಥರ್ಡ್ ರೆಫರೆನ್ಸ್ ಸೆಕ್ಷನ್ ಬರುತ್ತೆ. ಸೊ ಪ್ರಿಲಿಮಿನರಿ ಸೆಕ್ಷನ್ ಅಂದ್ರೆ ಏನು? ಪ್ರಿಲಿಮಿನರಿ ಸೆಕ್ಷನ್ ಬಂದ್ರೆ ಟೈಟಲ್ ಪೇಜ್. ಓಕೆ, ಟೈಟಲ್ ಪೇಜ್ ಇರುತ್ತೆ ಅಲ್ಲಿ. ಓಕೆ, ಪ್ರಿಫೇಸ್ ಇನ್ಕ್ಲೂಡಿಂಗ್ ಅಕ್ನಾಲೆಜ್ಮೆಂಟ್, ಇಫ್ ನೆಸರಿ ಅಕ್ನಾಲೆಜ್ಮೆಂಟ್ ಕೊಡ್ತೀವಿ ಬೇರೆಯವರಿಗೆ, ಅದು ನೆಸರಿ ಇದ್ರೆ ಡಿಕ್ಲರೇಷನ್ ಬೈ ದ ರಿಸರ್ಚರ್. ರಿಸರ್ಚರ್ ಡಿಕ್ಲರೇಷನ್ ಮಾಡ್ತಾರೆ ಅಲ್ಲಿ, ಅವ್ರು ಏನ್ ನಾನು ಮಾಡಿರೋ ಕೆಲಸ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಸರ್ಟಿಫಿಕೇಟ್ ಬೈ ದ ಗೈಡ್ ಸರ್ಟಿಫಿಕೇಶನ್ ಕೊಡ್ತಾರೆ. ನೆಕ್ಸ್ಟ್ ಟೇಬಲ್ ಆಫ್ ಕಂಟೆಂಟ್ ಇರುತ್ತೆ, ಏನೇನು ಇನ್ಫಾರ್ಮೇಶನ್ ಹಾಕಿದ್ವಿ, ಯಾವ ಪೇಜ್ ನಂಬರ್ ಹಾಕಿದ್ವಿ ಅಂತ ಇನ್ಫಾರ್ಮ್ ಮಾಡ್ತೀವಿ ಅಲ್ಲಿ. ನೆಕ್ಸ್ಟ್ ಲಿಸ್ಟ್ ಆಫ್ ಟೇಬಲ್ಸ್ ಇನ್ ಎನಿ, ಇಫ್ ಎನಿ, ಏನಾದ್ರು ಟೇಬಲ್ಸ್ ಇದ್ರೆ ನಮ್ಮ ರಿಪೋರ್ಟ್ ಅಲ್ಲಿ ಆ ಟೇಬಲ್ಗಳು ಲಿಸ್ಟ್ ಆಫ್ ಟೇಬಲ್ಸ್ ಬರಿತೀವಿ. ಲಿಸ್ಟ್ ಆಫ್ ಫಿಗರ್ಸ್ ಆರ್ ಮ್ಯಾಪ್ಸ್ ಆರ್ ಇಲ್ಸ್ಟ್ರೇಷನ್ಸ್, ಇಫ್ ಎನಿ, ಏನಾದ್ರು ನಾವು ಚಿತ್ರನ ಅಥವಾ ಏನಾದ್ರು ಹಾಕಿದ್ರೆ ಅದರ ಲಿಸ್ಟ್ ನಂಬರ್ಸ್ ನಾವು ಹಾಕ್ತೀವಿ. ಓಕೆ, ಅದು ಪ್ರೈಮರಿ ಬರುತ್ತೆ. ನೆಕ್ಸ್ಟ್ ಬಾಡಿ ಆಫ್ ದ ರಿಪೋರ್ಟ್ ಆರ್ ಟೆಕ್ಸ್ಟ್ ಬಂದಾಗ ಮೇನ್ ರಿಪೋರ್ಟ್ ಪ್ರೆಸೆಂಟೆಡ್ ಇನ್ 5 ಚಾಪ್ಟರ್ಸ್. ಓಕೆ, ಕೆಲವು ಕಡೆ 7 ಚಾಪ್ಟರ್ಸ್ ಕೂಡ ಮಾಡ್ತಾರೆ. ಓಕೆ, ನಾನು ಏನೇ ಒಂದು ಯೂನಿವರ್ಸಿಟಿ ನಾನು ಹೇಳ್ತಿಲ್ಲ, ಆ ರೀತಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಓವರ್ ಆಲ್ ನಾನು ಮಾತಾಡ್ತಾ ಇದ್ದೀನಿ. ಓಕೆ, ಇಂಟ್ರೊಡಕ್ಷನ್, ರಿವ್ಯೂ ಆಫ್ ರಿಲೇಟೆಡ್ ಲಿಟರೇಚರ್, ಮೆಥಡಾಲಜಿ ಆಫ್ ದಿ ಸ್ಟಡಿ ಆರ್ ರಿಸರ್ಚ್ ಮೆಥಡಾಲಜಿ ಅಂತ ಕರಿತೀವಿ ನಾವು, ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಆಫ್ ಡಾಟಾ, ಸಮ್ಮರಿ ಅಂಡ್ ಕನ್ಕ್ಲೂಷನ್ ಅಥವಾ ಫೈಂಡಿಂಗ್ ಸಜೆಷನ್ ಕನ್ಕ್ಲೂಷನ್ ಅಂತ ಕರಿತೀವಿ. ಈ ರೀತಿ ಬಾಡಿ ಆಫ್ ದ ರಿಪೋರ್ಟ್ ಕೂಡ ಇರುತ್ತೆ. ಓಕೆ, ನೆಕ್ಸ್ಟ್ ಅಲ್ಲಿ ಬಂದಾಗ ಇಂಟ್ರೊಡಕ್ಷನ್ ಬಂದಾಗ ಏನ್ ಬರುತ್ತೆ? ಇಂಟ್ರೊಡಕ್ಷನ್ ಬ್ಯಾಕ್ ಗ್ರೌಂಡ್ ಆಫ್ ದ ಸ್ಟಡಿ ಬರಿತೀವಿ. ಓಕೆ, ಸೊ ದ ಗೆನಿಸಿಸ್ ಆಫ್ ದ ಪ್ರಾಬ್ಲಮ್, ಸೊ ಪ್ರಾಬ್ಲಮ್ ಏನಿದೆ ಅನ್ನೋದನ್ನ ಬರಿತೀವಿ. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ಬರಿತೀವಿ. ನೀಡ್ ಅಂಡ್ ಇಂಪಾರ್ಟೆನ್ಸ್ ಆಫ್ ದ ಸ್ಟಡಿ, ಇಂಪಾರ್ಟೆನ್ಸ್ ಆಫ್ ದ ಸ್ಟಡಿ ಏನು, ಏನಕ್ಕೆ ನಾವು ಸ್ಟಡಿ ಮಾಡಬೇಕು ಅಂತ ಬರ್ತೀವಿ. ಸ್ಟೇಟ್ಮೆಂಟ್ ಆಫ್ ದ ಪ್ರಾಬ್ಲಮ್, ಆಬ್ಜೆಕ್ಟಿವ್ ಆಫ್ ದ ಸ್ಟಡಿ ಬರುತ್ತೆ ಅಲ್ಲಿ. ಸಿಗ್ನಿಫಿಕೆನ್ಸ್ ಆಫ್ ದ ಪ್ರಾಬ್ಲಮ್, ದಟ್ ಈಸ್ ಕಾನ್ಸೆಪ್ಚುಯಲ್ ಫ್ರೇಮ್ವರ್ಕ್ ನ ಬರಿತೀವಿ. ಸ್ಕೋಪ್ ಆಫ್ ದ ಡೆಲಿಮಿನೇಷನ್ ಅಂಡ್ ಹೈಪೋಥಿಸಿಸ್, ಡೆಫಿನೇಷನ್ ಆಫ್ ದ ಟೆಕ್ನಿಕಲ್ ಟರ್ಮ್ಸ್ ನ ಡೆಫಿನೇಷನ್ ಮಾಡ್ತೀವಿ. ಅಂಡ್ ದ ರೆಸ್ಯೂಮ್ ಆಫ್ ದಿ ಸಕ್ಸೀಡಿಂಗ್ ಚಾಪ್ಟರ್ಸ್ಗೆ ಮುಂದುವರಿತೀವಿ. ಅಲ್ಲಿ ಬಂದಾಗ ಸೆಕೆಂಡ್ ಚಾಪ್ಟರ್ ರಿವ್ಯೂ ಆಫ್ ಲಿಟರೇಚರ್ ಬರುತ್ತೆ. ಸೊ ರಿವ್ಯೂ ಆಫ್ ಲಿಟರೇಚರ್ ಬಂದಾಗ ರಿವ್ಯೂ ಆಫ್ ರಿಲೇಟೆಡ್ ಲಿಟರೇಚರ್, ರಿವ್ಯೂ ಆಫ್ ರಿಲೇಟೆಡ್ ಸ್ಟಡೀಸ್ ಇನ್ ದ ಸೂಟಬಲ್ ಸಬ್ಸೆಕ್ಷನ್ಸ್ ರಿವ್ಯೂ ಮಾಡೋದು. ಫಾರ್ ಎಕ್ಸಾಂಪಲ್ ನಾವು ನ್ಯಾಷನಲ್ ಸ್ಟಡಿ, ಇಂಟರ್ನ್ಯಾಷನಲ್ ಸ್ಟಡಿ ಅಂತ ಕೂಡ ನಾವು ಮಾಡ್ಬೋದು. ನೆಕ್ಸ್ಟ್ ಮೆಥಡಾಲಜಿ ಆಫ್ ದ ಸ್ಟಡಿ ಅಥವಾ ಡಿಸೈನ್ ರಿಸರ್ಚ್ ಮೆಥಡಾಲಜಿ ಬಂದಾಗ ಸ್ಟೇಟ್ಮೆಂಟ್ ಆಫ್ ದ ಪ್ರಾಬ್ಲಮ್, ಸೆಲೆಕ್ಷನ್ ಆಫ್ ದ ವೇರಿಯೇಬಲ್ ನ ಸೆಲೆಕ್ಟ್ ಮಾಡ್ತೀವಿ, ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್, ಯಾವ ಸ್ಯಾಂಪ್ಲಿಂಗ್ ಟೆಕ್ನಿಕ್ ಯೂಸ್ ಮಾಡ್ತೀವಿ. ಓಕೆ, ಮತ್ತೆ ದ ಡಿಸೈನ್ ಆರ್ ದ ಮೆಥಡ್ ಆಫ್ ದಿ ಸ್ಟಡೀಸ್, ದಟ್ ಈಸ್ ಹಿಸ್ಟಾರಿಕಲ್, ಡಿಸ್ಕ್ರಿಪ್ಟಿವ್ ಆರ್ ಎಕ್ಸ್ಪೆರಿಮೆಂಟಲ್ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಬೇಕಾಗುತ್ತೆ. ಅಂಡ್ ದ ಡಿಸ್ಕ್ರಿಪ್ಷನ್ ಆಫ್ ದಿ ಟೂಲ್ಸ್ ಯೂಸ್ಡ್ ಫಾರ್ ದ ಕಲೆಕ್ಷನ್ ಆಫ್ ಡೇಟಾ, ನಾವು ಏನು ಟೂಲ್ ನ ಯೂಸ್ ಮಾಡಿದ್ವಿ ಡೇಟಾ ಕಲೆಕ್ಷನ್ ಮಾಡಕ್ಕೆ ಅದನ್ನ ಬರಿತೀವಿ. ಅಡ್ಮಿನಿಸ್ಟ್ರೇಷನ್ ಆಫ್ ದ ಅಂಡ್ ದ ಸ್ಕೋರಿಂಗ್ ಆಫ್ ದ ಟೆಸ್ಟ್, ಅಡ್ಮಿನಿಸ್ಟ್ರೇಷನ್ ಅಂಡ್ ಸ್ಕೋರಿಂಗ್ ಆಫ್ ದ ಟೆಸ್ಟ್ ನ ಹೇಳ್ತೀವಿ. ಸ್ಟಾಟಿಸ್ಟಿಕಲ್ ಟೆಕ್ನಿಕ್ಸ್ ಯೂಸ್ಡ್ ಫಾರ್ ಅನಾಲಿಸಿಸ್ ಆಫ್ ಡೇಟಾ, ಯಾವ ಟೆಕ್ನಿಕ್ ಯೂಸ್ ಮಾಡಿದ್ವಿ, ಕೋರಿಲೇಷನ್, ರಿಗ್ರೆಷನ್ ಆ ಥರ ಹೇಳೋದು. ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಆಫ್ ಡೇಟಾ, ಅನಾಲಿಸಿಸ್ ಮತ್ತೆ ಇಂಟರ್ಪ್ರಿಟೇಷನ್ ಮಾಡ್ತೀವಿ. ಡೇಟಾ ಇಸ್ ಪ್ರೆಸೆಂಟೆಡ್ ಇನ್ ಟೇಬಲ್ಸ್ ಅಂಡ್ ಫಿಗರ್ಸ್ ವಿತ್ ಟೆಕ್ಸ್ಚುಯಲ್ ಡಿಸ್ಕಷನ್. ಮತ್ತೆ ಟೆಸ್ಟಿಂಗ್ ಆಫ್ ಹೈಪೋಥಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ನಾವು ಬರಿತೀವಿ. ಲಾಸ್ಟ್ ಚಾಪ್ಟರ್ಗೆ ಬಂದಾಗ, ಫಿಫ್ತ್ ಚಾಪ್ಟರ್ಗೆ ಬಂದಾಗ ಸಮ್ಮರಿ, ಫೈಂಡಿಂಗ್ಸ್ ಅಂಡ್ ಸಜೆಷನ್ಸ್, ಕನ್ಕ್ಲೂಷನ್ಸ್ ಬರಿತೀವಿ. ಅಲ್ಲಿ ಬಂದಾಗ ದ ರೀಸ್ಟೇಟ್ಮೆಂಟ್ ಆಫ್ ದಿ ಪ್ರಾಬ್ಲಮ್ ರೀಸ್ಟೇಟ್ಮೆಂಟ್ ಮಾಡ್ತೀವಿ. ಹೈಪೋಥಿಸಿಸ್ ಟೆಸ್ಟೆಡ್ ಹೇಳ್ತೀವಿ. ಮೆಥಾಲಜಿ ಅಂಡ್ ಸ್ಯಾಂಪ್ಲಿಂಗ್ ಹೇಳ್ತೀವಿ. ಫೈಂಡಿಂಗ್ಸ್ ಅಂಡ್ ಕನ್ಕ್ಲೂಷನ್ ಆಫ್ ದಿ ಸ್ಟಡಿ, ಎಜುಕೇಶನಲ್ ಇಂಪ್ಲಿಕೇಶನ್ ಆಫ್ ದಿ ಸ್ಟಡಿ, ಈ ಸ್ಟಡಿನ ಎಜುಕೇಶನಲ್ ಇಂಪ್ಲಿಕೇಶನ್ ಏನಾಯ್ತು, ಲಿಮಿಟೇಷನ್ ಆಫ್ ದಿ ಸ್ಟಡಿ ಅಂಡ್ ಸಜೆಷನ್ಸ್ ಫಾರ್ ಫರ್ದರ್ ರಿಸರ್ಚ್ಗೆ ಸಜೆಷನ್ ನ ಕೊಡ್ತೀವಿ. ಅಂಡ್ ನೆಕ್ಸ್ಟ್ ದ ರೆಫರೆನ್ಸ್ ಸೆಕ್ಷನ್ಸ್ ಬರುತ್ತೆ. ರೆಫರೆನ್ಸ್ ಸೆಕ್ಷನ್ಸ್ ಬಂದಾಗ ಒಂದು ಬಿಬ್ಲಿಯೋಗ್ರಫಿ, ಓಕೆ, ಅಪೆಂಡಿಸಸ್ ಅಂಡ್ ಟೂಲ್ಸ್, ಡಯಾಗ್ರಾಮ್ಸ್, ಪಿಕ್ಚರ್ಸ್, ಫೋಟೋಸ್ ಏನಾದ್ರು ಇದ್ರೆ ಅಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಓಕೆ, ಸೊ ಬಿಬ್ಲಿಯೋಗ್ರಫಿ ಅಂತ ಬಂದಾಗ ಈ ರೀತಿ ಬುಕ್ಸ್ ಇದ್ರೆ ಈ ರೀತಿ ಬಿಬ್ಲಿಯೋಗ್ರಫಿನ ಎಂಟ್ರಿ ಮಾಡ್ಬೋದು. ಜರ್ನಲ್ ಆರ್ಟಿಕಲ್ಸ್ ಎಕ್ಸಾಂಪಲ್ ಬಂದಾಗ APA MLA ಫಾರ್ಮೆಟ್ ಯಾವ್ದಾದ್ರು ನಾವು ಯೂಸ್ ಮಾಡ್ಬೋದು, ಸ್ಟ್ಯಾಂಡರ್ಡೈಸ್ ಫಾರ್ಮೆಟ್ ಆಸ್ ಪರ್ ಯೂನಿವರ್ಸಿಟಿ ನಾಮ್ಸ್. ಅಂಡ್ ಚಾಪ್ಟರ್ಸ್ ಇನ್ ಎಡಿಟೆಡ್ ಬುಕ್ಸ್ ಏನಾದ್ರೆ ಅದನ್ನ ನಾವು ಡಿವೈಡ್ ಮಾಡಿ ನಂಬರ್ ಕೊಟ್ಟು A to Z ಆರ್ಡರ್ಲಿ ಅಥವಾ ಇಯರ್ ಆರ್ಡರ್ಲಿ ನಾವು ಅದನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಸೊ ಅನದರ್ ಇಂಪಾರ್ಟೆಂಟ್ ಟಾಪಿಕ್ ಬಂದಾಗ ಇದು ರೀಸೆಂಟ್ ಆಗಿ ಆಡ್ ಮಾಡಿರುವಂತದ್ದು ಅಪ್ಲಿಕೇಶನ್ ಆಫ್ ICT ಇನ್ ರಿಸರ್ಚ್. ಓಕೆ, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ರಿಸರ್ಚ್ ಯಾವ ರೀತಿ ಅಪ್ಲೈ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ICT plays a very important role in the modern research by making the data collection, analysis, sharing and collaboration of more efficient and accessible. ಸೊ ಇಲ್ಲೇನಾಗುತ್ತೆ, ನಾವು ICT ನ ಯೂಸ್ ಮಾಡಿ ಈಸಿಯಾಗಿ ಡೇಟಾ ಕಲೆಕ್ಟ್ ಮಾಡಬಹುದು, ಅನಾಲಿಸಿಸ್ ಮಾಡಬಹುದು, ಓಕೆ, ಕೊಲಾಬ್ರೇಷನ್ ಮಾಡಬಹುದು. ಓಕೆ, ರಿಸರ್ಚರ್ಸ್ use the ICT tools such as computers, internet resources, database, statistical softwares, and online survey platforms to conduct the literature reviews, analyze data, write reports, and ಪ್ರತಿಯೊಂದು ಏರಿಯಾದಲ್ಲೂ ನಾವು ರಿಸರ್ಚ್ ಅನ್ನೋದನ್ನ ICT ಟೂಲ್ಸ್ ಯೂಸ್ ಮಾಡಿ ಇವತ್ತು ಬಳಸ್ತೀವಿ.
ಯಾಕಂದ್ರೆ ವಿತೌಟ್ ಐಸಿಟಿ ನಾವು ರಿಸರ್ಚ್ ಮಾಡಕ್ ಸಾಧ್ಯನೇ ಇಲ್ಲ. ಎಲ್ಲೇ ಹೋದ್ರೆ ಯಾವುದೇ ಏರಿಯಾ ಆಗಲಿ, ಅದು ಸೈನ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಸೋಷಿಯಲ್ ಸೈನ್ಸ್ ಇರ್ಬೋದು, ಎಲ್ಲೇ ಕೂಡ ನಾವು ಅದನ್ನ ಬಳಸ್ತೀವಿ. ಅದರಿಂದ ಅಪ್ಲಿಕೇಶನ್ ಆಫ್ ಐಸಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದಾಗ ರಿಸರ್ಚ್ ಎಥಿಕ್ಸ್ ಬರುತ್ತೆ. ರಿಸರ್ಚ್ ಎಥಿಕ್ಸ್ ಅಂದ್ರೆ ಏನು? ಎಥಿಕ್ಸ್ ಇನ್ ರಿಸರ್ಚ್ ಇರ್ಬೇಕಂದ್ರೆ, ಸೇ ಫಾರ್ ಎಕ್ಸಾಂಪಲ್, ಎಲ್ಲಿಂದನೋ ಒಂದು ಡೇಟಾನ ನಾವು ಕಾಪಿ ಮಾಡ್ತೀವಿ ಅಂತ ಅನ್ಕೊಳ್ಳಿ, ಅವರಿಗೆ ಅದು ಎಥಿಕಲ್ ಆಗಿರಬೇಕು. ಸುಮ್ಮನೆ ಎಲ್ಲಿಂದ ನಾವು ಕಾಪಿ ಮಾಡಿ ಡೈರೆಕ್ಟ್ ನಾವು ಪೇಸ್ಟ್ ಮಾಡೋದು ನಾವು ರಿಸರ್ಚ್ ಮಾಡ್ದಂಗೆ ಆಗಲ್ಲ. ಸೊ ಎಥಿಕ್ಸ್ ಇನ್ ರಿಸರ್ಚ್ ಅನ್ನೋದು ಕೂಡ ಒಂದು ರೀಸೆಂಟ್ ಟಾಪಿಕ್ ವಿಚ್ ಅಪ್ಡೇಟೆಡ್ ಬೈ ದ ಎಲ್ಲಾ ಕಡೆ ಅಪ್ಡೇಟ್ ಮಾಡೋಂಥ ರಿಸರ್ಚ್ ಅಲ್ಲಿ. ಸೊ ಎಥಿಕ್ಸ್ ಅಂದ್ರೆ ಏನು? ಸೊ ಎಥಿಕಲ್ ಗೈಡ್ಲೈನ್ಸ್ ವರ್ ಫಾರ್ಮುಲೇಟೆಡ್ ಬೈ ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಇನ್ 1982 ಅಲ್ಲಿ ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಎಥಿಕಲ್ ಗೈಡ್ಲೈನ್ಸ್ ಫಾರ್ಮುಲೇಟ್ ಮಾಡ್ತಾರೆ. ಓಕೆ, ಇನ್ಫಾರ್ಮ್ಡ್ ಕನ್ಸೆಂಟ್ ಇರುತ್ತೆ ಅಲ್ಲಿ. ಸೊ ಇನ್ಫಾರ್ಮ್ಡ್ ಕನ್ಸೆಂಟ್ ನ ತಗೊಳೋದು. ಓಕೆ, ಫಾರ್ ಎಕ್ಸಾಂಪಲ್, ಸಬ್ಜೆಕ್ಟ್ ಕನ್ಸೆಂಟ್ಸ್ ಟು ಟೇಕ್ ಪಾರ್ಟ್ ಇನ್ ದ ರಿಸರ್ಚ್. ಸೊ ರಿಸರ್ಚ್ ಅಲ್ಲಿ ಪಾರ್ಟ್ ಆಗಬೇಕಾದ್ರೆ ಅವರ ಕನ್ಸೆಂಟ್ ನ ಪಡ್ಕೊಳೋದು. ಈಗ ನಿಮ್ಮನ್ನ ನಾವು ರಿಸರ್ಚ್ಗೆ ನೀವು ಭಾಗಿಯಾಗ್ತೀರಾ ನಮ್ಮ ರಿಸರ್ಚ್ಗೆ ಅಂತ ಆ ಥರ ಹೇಳೋದು. ಓಕೆ, ಇಫ್ ಮೈನರ್ಸ್ ಇನ್ಫಾರ್ಮ್ಡ್ ಕನ್ಸೆಂಟ್ ಆಫ್ ಪೇರೆಂಟ್ಸ್ ಅಂಡ್ ಗಾರ್ಡಿಯನ್ಸ್, ಪೇರೆಂಟ್ಸ್ ಮತ್ತೆ ಗಾರ್ಡಿಯನ್ಸ್ ಕನ್ಸೆಂಟ್ ತಗೊಳೋದು. ಮೈನರ್ಸ್ ಆದ್ರೆ ಸಣ್ಣ ಮಕ್ಕಳಿಂದ ನಾವು ರಿಸರ್ಚ್ ಇನ್ಫಾರ್ಮೇಶನ್ ಪಡಿತಾ ಇದ್ರೆ ಆ ರೀತಿ ನಾವು ಸೊ ಪ್ರತಿಯೊಂದರಲ್ಲೂ ಕೂಡ ಎಥಿಕ್ಸ್ ನ ಫಾಲೋ ಮಾಡಬೇಕಾಗುತ್ತೆ ರಿಸರ್ಚ್ ಅಲ್ಲಿ, ತುಂಬಾ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್, ಸೊ ಇನ್ವ್ಯಾಷನ್ ಆಫ್ ಪ್ರೈವಸಿ. ಪ್ರೈವಸಿ ಬಂದಾಗ ನಾಟ್ ಟು ಅಬ್ಸರ್ವ್ ಸಬ್ಜೆಕ್ಟ್ಸ್ ಪ್ರೈವೇಟ್ ಲೈಫ್ ಆರ್ ಬಿಹೇವಿಯರ್. ಸೊ ಸಬ್ಜೆಕ್ಟ್ಸ್ ಪ್ರೈವೇಟ್ ಲೈಫ್ ಅಥವಾ ಬಿಹೇವಿಯರ್ ನಾವು ಅಬ್ಸರ್ವ್ ಮಾಡಬಾರ್ದು. ಓಕೆ, ಸೊ ನೆಕ್ಸ್ಟ್, ಕನ್ಸೀಲ್ಡ್ ಅಬ್ಸರ್ವರ್ಸ್, ಕ್ಯಾಮರಾಸ್, ಮೈಕ್ರೋಫೋನ್ಸ್ ಆರ್ ದ ಯೂಸ್ ಆಫ್ ಪ್ರೈವೇಟ್ ಕರೆಸ್ಪಾಂಡೆನ್ಸ್ ವಿತೌಟ್ ಸಬ್ಜೆಕ್ಟ್ಸ್ ನಾಲೆಡ್ಜ್ ಆರ್ ದ ಪರ್ಮಿಷನ್ ಆರ್ ದ ಇನ್ವೆನ್ಷನ್ ಆಫ್ ಪ್ರೈವಸಿ. ಸೊ ನಾವು ಒಬ್ಬರು ವ್ಯಕ್ತಿಯ ಪರ್ಮಿಷನ್ ತಗೊಂಡಲೆ ನಾವು ಆ ರೀತಿ ಯಾವುದೇ ರೀತಿ ಅಬ್ಸರ್ವರ್ಸ್, ಕ್ಯಾಮ್ರಾಸ್ಗಳನ್ನ, ಮೈಕ್ರೋಫೋನ್ಸ್ ನಾವು ಬಳಸಬಾರ್ದು, ರೆಕಾರ್ಡ್ ಮಾಡಬಹುದು ಅಂತ ಕೇಳಿ ನಾವು ಮಾಡಬೇಕಾಗುತ್ತೆ. ನೆಕ್ಸ್ಟ್, ಕಾನ್ಫಿಡೆನ್ಶಿಯಾಲಿಟಿ. ಇನ್ಫಾರ್ಮೇಶನ್ ಕಲೆಕ್ಟೆಡ್ ಶುಡ್ ಬಿ ಕೆಪ್ಟ್ ಕಾನ್ಫಿಡೆನ್ಷಿಯಲ್. ಯಾರ್ದೋ ಒಬ್ರು ಮಾಹಿತಿ ನಾವು ಕಲೆಕ್ಟ್ ಮಾಡಿದ್ರೆ ಅದನ್ನ ಕಾನ್ಫಿಡೆನ್ಷಿಯಲ್ ಅದನ್ನ ಬಿಡೋದು ನಮ್ಮ ಜವಾಬ್ದಾರಿ ರಿಸರ್ಚರ್ ಆಗಿ. ನೆಕ್ಸ್ಟ್, ಪ್ರೊಟೆಕ್ಷನ್ ಫ್ರಮ್ ಫಿಸಿಕಲ್ ಅಂಡ್ ಮೆಂಟಲ್ ಸ್ಟ್ರೆಸ್, ಹಾರ್ಮ್ ಆರ್ ಡೇಂಜರ್. ಸೊ ಫಿಸಿಕಲ್ ಮತ್ತೆ ಮೆಂಟಲ್ ಸ್ಟ್ರೆಸ್ ಇಂದ ಮತ್ತೆ ಹಾರ್ಮ್ ಆರ್ ಡೇಂಜರ್ ಇಂದ ನಾವು ಪ್ರೊಟೆಕ್ಷನ್ ಮಾಡಬೇಕು. ನೆಕ್ಸ್ಟ್, ನಾಲೆಡ್ಜ್ ಆಫ್ ಔಟ್ಕಮ್. ನಾಲೆಡ್ಜ್ ಆಫ್ ಔಟ್ಕಮ್ ಬಂದಾಗ ದ ಪಾರ್ಟಿಸಿಪೆಂಟ್ಸ್ ಹ್ಯಾಸ್ ಅ ರೈಟ್ ಟು ರಿಸೀವ್ ಅನ್ ಎಕ್ಸ್ಪ್ಲನೇಷನ್ ಫಾರ್ ದ ರೀಸನ್ ಫಾರ್ ದ ಎಕ್ಸ್ಪೆರಿಮೆಂಟಲ್ ಪ್ರೊಸೀಜರ್ಸ್ ಅಂಡ್ ದ ರಿಸಲ್ಟ್ಸ್ ಆಫ್ ಇನ್ವೆಸ್ಟಿಗೇಷನ್. ನಾವು ಏನಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ, ಓಕೆ, ಅದರ ಎಕ್ಸ್ಪೆರಿಮೆಂಟಲ್ ಪ್ರೊಸೀಜರ್ಸ್ ಏನು, ಪ್ರತಿಯೊಂದನ್ನು ಕೂಡ ಯಾರು ಪಾರ್ಟಿಸಿಪೆಂಟ್ ಇದ್ದಾರೆ ನಮ್ಮ ರಿಸರ್ಚ್ಗೆ ಅವರಿಗೆ ಕೇಳುವ ಹಕ್ಕಿರುತ್ತೆ. ನೆಕ್ಸ್ಟ್, ಟೇಕ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಆಕ್ಷನ್ ಆಫ್ ಕೋವರ್ಕರ್, ಕೊಲೀಗ್ಸ್, ಅಸಿಸ್ಟೆಂಟ್ಸ್, ಟೆಕ್ನಿಕಲ್ ಪರ್ಸನಲ್. ಸೊ ಪ್ರತಿಯೊಬ್ಬರನ್ನು ಕೂಡ ನಾವು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಯಾರು ನಮ್ಮ ರಿಸರ್ಚ್ ಒಳಗಡೆ ಕೋವರ್ಕರ್ ಇರ್ಬೋದು, ಕೊಲೀಗ್ ಇರ್ಬೋದು, ಅಸಿಸ್ಟೆಂಟ್ಸ್ ಇರ್ಬೋದು, ಟೆಕ್ನಿಕಲ್ ಪರ್ಸನಲ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನಮ್ದಾಗಿರುತ್ತೆ. ನೆಕ್ಸ್ಟ್, ರಿಸರ್ಚ್ ಶುಡ್ ಗಿವ್ ಅಪ್ರಾಪ್ರಿಯೇಟ್ ಕ್ರೆಡಿಟ್ ಟು ದೋಸ್ ಹೂ ಹ್ಯಾವ್ ಹೆಲ್ಪ್ಡ್ ದೆಮ್ ಇನ್ ಇನ್ವೆಸ್ಟಿಗೇಷನ್, ಡೇಟಾ ಅನಾಲಿಸಿಸ್ ಅಂಡ್ ರಿಪೋರ್ಟಿಂಗ್. ಪ್ರತಿಯೊಂದು ಹಂತದಲ್ಲೂ ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ ರಿಸರ್ಚರ್ ಅವರಿಗೆ ಅಪ್ರಾಪ್ರಿಯೇಟ್ ಕ್ರೆಡಿಟ್ ನ ಕೊಡಬೇಕು. ಅದನ್ನ ನಾನು ಅಕ್ನಾಲೆಜ್ಮೆಂಟ್ ಅಂತ ಹೇಳ್ತೀವಿ ನೋಡಿ, ಅಲ್ಲಿ ನಾನು ಮೇಲ್ಗಡೆ ಹೇಳಿದೆ. ಅಕ್ನಾಲೆಜ್ಮೆಂಟ್ ಅಂದ್ರೆ ನಾವು ಅಕ್ನಾಲೆಡ್ಜ್ ಮಾಡೋದು, ನಮ್ಮ ವರ್ಕಿಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಅವ್ರನ್ನೆಲ್ಲ ಅಕ್ನಾಲೆಡ್ಜ್ ಮಾಡುವಂತ ಕೆಲಸನ ಮಾಡ್ಬೇಕಾಗತ್ತೆ. ಇದು ರಿಸರ್ಚ್ ಎಥಿಕ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಥಿಕ್ಸ್ ಇನ್ ರಿಸರ್ಚ್ ತುಂಬಾ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಈಗ ನಾವೆಲ್ಲಿಂದನೋ ಒಂದ್ ಕಡೆಯಿಂದ ಒಂದು ಇನ್ಫಾರ್ಮೇಶನ್ ತಗೊಂಡಿರ್ತೀವಿ ಡೈರೆಕ್ಟ್ ಆಗಿ. ಓಕೆ, ಸೊ ಅದಕ್ಕೆ ಸೈಟೇಷನ್ ಕೊಡಬೇಕು. ಇಂಥ ಇನ್ಫಾರ್ಮೇಶನ್ ಇಂಥ ಕಡೆಯಿಂದ ನಾನು ಕಲೆಕ್ಟ್ ಮಾಡಿದೆ, ಅದು ತುಂಬಾ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಅದು ಕಾಪಿರೈಟ್ ಇಶ್ಯೂ ಆಗುತ್ತೆ. ಆ ರೀತಿ ಎಥಿಕ್ಸ್ ನಾವು ಪ್ರಾಪರ್ ಆಗಿ ಫಾಲೋ ಮಾಡಬೇಕಾಗುತ್ತೆ. ಡೇಟಾ ಕಲೆಕ್ಷನ್ ಆಗಿರ್ಬೋದು, ಇನ್ನೊಂದ್ರಲ್ಲಿ ಇರ್ಬೋದು, ಮತ್ತೊಂದ್ರಲ್ಲಿ ಇರ್ಬೋದು, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ದಿಸ್ ಇಸ್ ಅಬೌಟ್ ದ ಇದಿಷ್ಟು ಇನ್ಫಾರ್ಮೇಶನ್ ನಾನು ಏನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಇದೆಲ್ಲದೂ ಕೂಡ ಸೊ ಜನರಲ್ ಪೇಪರ್ ರಿಸರ್ಚ್ ರಿಲೇಟೆಡ್ ನಾನು ಕೊಟ್ಟಿದ್ದೀನಿ ಚಾಪ್ಟರ್ದು. ಸೊ ಸೆಕೆಂಡ್ ಚಾಪ್ಟರ್ದು. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ರತಿಯೊಬ್ರು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಪ್ರತಿಯೊಬ್ರು ಯಾರು KSET ಮತ್ತೆ ನೆಟ್ಗೆ ಪ್ರಿಪೇರ್ ಆಗ್ತೀರಾ ಅಂತವ್ರಿಗೆ ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ವಿಡಿಯೋ ಮಾಡಿದ್ದೀನಿ. ಮತ್ತೊಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳ ಜೊತೆ ಮತ್ತೆ ಬರ್ತೀನಿ. ಸೊ ಅಂಟಿಲ್ ದೆನ್ ನಮ್ಮ ಚಾನಲ್ನ ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಮತ್ತೆ ಬೇರೆಯವ್ರಿಗೆ ಇನ್ಫಾರ್ಮೇಶನ್ ಪಾಸ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು.